Hello friends, welcome back again. Mouse ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 24 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡು ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 25th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರಿದೇ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ಕೂಡ ಮಾಡ್ಬಿಡಿ. ನೀವು ಕೂಡ ಈ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಸಪೋರ್ಟಿವ್ ಆಗಿ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ. ಇತರ ಒಳ್ಳೆ ಸೀರೀಸ್ ನ ಮಾಡೋದಕ್ಕೆ ಇವತ್ತು ನಾವು ಪ್ರಜ್ವಲ್ ಗಾಯತ್ರಿ ಅನ್ನೋರ್ಗೆ, ಸುಮನ್ ನಾಗೇಶ್, ಅಚ್ಚು ಅಕ್ಷಯ, ಸುಮನ್ ಮೇರಿ, ರಮ್ಯಾ ಗೌಡ, ಸ್ಪಂದನ, ಮಹಾಲಕ್ಷ್ಮಿ ಮತ್ತೆ ದಿವ್ಯಾ ಮಹೇಶ್ ಅನ್ನೋರ್ಗೆ ನನ್ ಕಡೆಯಿಂದ ತುಂಬಾ ದೊಡ್ಡ ಹಾಯ್. ನಿಮ್ಮೆಲ್ಲರಿಗೂ ಇವತ್ತಿನ ಈ ದಿನ ತುಂಬಾ ಖುಷಿಯಾಗಿರ್ಲಿ ಹಾಗೂ ನಿಮ್ ಜೀವನದಲ್ಲಿ ನೀವು ಅನ್ಕೊಂಡಿರೋದು ನೆರವೇರ್ಲಿ ಅಂತ ಹಾರೈಸ್ತಾ ಇವತ್ತಿನ 25ನೇ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋನೇ ಸೈಕೋ ಕಿಲ್ಲರ್ ಅಂತ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟು ಓದ್ ಪಾರ್ಟ್ ನ ಮುಗಿಸಿದ್ರು. ಇಲ್ಲಿ ನಮ್ ಪೊಲೀಸ್ ಆಫೀಸರ್ ಯಾರು ಎವಿಡೆನ್ಸ್ ರೂಮ್ ಒಳಗಡೆ ಬಂದೋಗಿದ್ದು ಅಂತ CCTV ಫುಟೇಜ್ ನ ಕೂಡ ರಿಕವರಿ ಮಾಡ್ಬಿಟ್ರು. ಅದ್ರಲ್ಲಿ ಯಾರು ಬಂದೋಗಿದ್ದು ಅವ್ರ ಮುಖ ಗೊತ್ತಾಗಿಲ್ಲ, ಬಟ್ ಕೈಲಿರೋ ಟ್ಯಾಟೂ ನ ಗಮನಿಸಿದ್ರು. ಅವತ್ತು ನಮ್ ಪೊಲೀಸ್ ಆಫೀಸರ್ ತಲೆಗೆ ಹೊಡೆದ್ನಲ್ವಾ, ಅವನ್ ಕೈ ಕೂಡ ಇದೇ ಟ್ಯಾಟೋ ಇತ್ತು ಅಂತ ಇವ್ರು ಕಂಡಿಡಿದ್ ಬಿಟ್ರು. ಅಂದ್ರೆ ಆ ಟ್ಯಾಟೋ ಹಾಕೊಂಡಿರೋನೆ ಇಲ್ಲಿಗೂ ಬಂದೋಗಿದ್ದಾನೆ ಅಂತ ಅವ್ರಿಗೆ ಅರ್ಥ ಆಯ್ತು. ಇನ್ನೇನು ನೆಕ್ಸ್ಟ್ ಮಿನಿಟ್ CCTV ಫುಟೇಜ್ ಎಲ್ಲ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅವತ್ತು ಆ ಕಾರ್ ಎಲ್ಲೆಲ್ಲ ಹೋಗಿದೆ ಅಂತ ಹುಡ್ಕೊಂಡು ಫೈನಲ್ ಆಗಿ ಆ ಕಾರ್ ಒಂದು ಹೋಟೆಲ್ಗೆ ಹೋಗಿದೆ ಅನ್ನೋದನ್ನ ಕೂಡ ಕಂಡಿಡಿದ್ ಬಿಟ್ರು. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ಪೊಲೀಸ್ ಆಫೀಸರ್ ಆ ಹೋಟೆಲ್ಗೆ ಹೋಗಿ ಒಳಗಡೆ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ, ಆಕ್ಚುಲಿ ಅವ್ರು ಒಳಗಡೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದಾರೆ, ಕಾರ್ ಅಲ್ಲೇ ಪಾರ್ಕಿಂಗ್ ಅಲ್ಲಿ ಇದ್ದಿತ್ತು. ಬಟ್ ಒಳಗಡೆ ನಮ್ಮ ಪೊಲೀಸ್ ಆಫೀಸರ್ ವಿಚಾರಣೆ ಮಾಡೋ ಟೈಮ್ ಅಲ್ಲಿ ಅವ್ನ್ ಬೇರೆ ಒಂದ್ ದಾರಿಯಿಂದ ಬಂದು ಕಾರ್ನ ತಗೊಂಡ್ ಅಲ್ಲಿಂದ ಹೊರಟೋದ. ಈ ಕಡೆ ನಮ್ಮ ಹೀರೋಗೆ ಅವ್ರ ಫ್ರೆಂಡ್ ಗೆ ಎಚ್ಚರ ಆಯ್ತು, ಕೋಮಾ ಅಂದ್ರೆ ಎಚ್ಚರ ಆಗಿದ್ದಾನೆ ಅಂತ ಗೊತ್ತಾಗಿ ತುಂಬಾ ಭಯವಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಅವ್ರ ಫ್ರೆಂಡ್ ಗೆ ಈ ಪರಿಸ್ಥಿತಿ ಬರೋದಕ್ಕೆ ನಮ್ ಹೀರೋನೇ ಅಲ್ವಾ ಕಾರಣ. ಅದರಿಂದ ತುಂಬಾ ಭಯ ಪಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ಫ್ಲಾಶ್ ಬ್ಯಾಕ್ ನ ಕೂಡ ಯೋಚನೆ ಮಾಡಿ ನೋಡ್ತಾರೆ. ಅವತ್ತು ಜೈಲ್ ಒಳಗಡೆ ಒಂದು ಮ್ಯಾಜಿಕ್ ಶೋ ಮಾಡ್ಬೇಕು ಅಂತ ಹೇಳಿ ನಮ್ ಹೀರೋ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಒಂದ್ ದೊಡ್ಡ ಬಾಕ್ಸ್ ನ ತಳ್ಕೊಂಡು ಹೋಗ್ತಾ ಇದ್ರು, ಒಂದು ಸ್ಟೋರ್ ರೂಮ್ ಅಲ್ಲಿ ಇಡೋದಕ್ಕೋಸ್ಕರ. ಆತರ ಹೋಗ್ತಾ ದಾರಿಯಲ್ಲಿ ಇನ್ನೊಂದು ರೂಮ್ ನ ಗಮನಿಸ್ತಾರೆ. ಆ ರೂಮ್ ಗೆ ಲಾಕ್ ಕೂಡ ಮಾಡಿರ್ತಾರೆ. ಇದೇನು ಇದು ರೂಮ್ ಅಂದಾಗ, ಏನಿಲ್ಲ, ಇಲ್ಲಿ ಜೈಲ್ ಒಳಗಡೆ ಇರೋ ಕೈದಿಗಳೆಲ್ಲ ವರ್ಕೌಟ್ ಎಲ್ಲ ಮಾಡ್ಬಿಟ್ಟು ಸ್ನಾನ ಮಾಡೋದಕ್ಕೋಸ್ಕರ ಈ ಜಾಗನ ರೆಡಿ ಮಾಡಿರೋದ್ ಕಣೋ. ಆದ್ರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದನ್ನ ರಿನೋವೇಟ್ ಮಾಡೋದಕ್ಕೋಸ್ಕರ ಲಾಕ್ ಮಾಡಿದ್ದಾರೆ, ಇವಾಗವರೆಗೂ ಓಪನ್ ಮಾಡಿಲ್ಲ ಅಂದಾಗ ಹೀರೋ ವಾಂಟೆಡ್ ಆಗಿ, ಇದ್ರೊಳಗಡೆ ನಾನು ಯಾವಾಗೂ ಹೋಗಿಲ್ಲ ಕಣೋ, ಜೈಲ್ ಒಳಗಡೆನೆ ಬಿಡ್ತಾ ಇಲ್ಲ ನೀವು, ಅಟ್ಲೀಸ್ಟ್ ಇದಾದ್ರೂ ನೋಡಕ್ ಬಿಡೋ ಅಂದಾಗ ಬಾತ್ರೂಮ್ ಅಲ್ಲಿ ಏನೋ ನೋಡ್ತೀಯ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಮುಚ್ಚಿ ಇಷ್ಟು ವರ್ಷ ಆದ್ರೂ ಇನ್ನೂ ಅಲ್ಲಿ ನೀರ್ ಸಪ್ಲೈ ಎಲ್ಲ ಚೆನ್ನಾಗೇ ಇದೆ ಅಂತಂದಾಗ ಬಾತ್ರೂಮ್ ಅಲ್ಲಿ ನೀರ್ ಬರ್ದೆ ಇನ್ನೇನ್ ಪೆಟ್ರೋಲ್ ಬರುತ್ತೆ ಅಂತ ಇವ್ನ್ ಗೇಲಿ ಬೇರೆ ಮಾಡ್ತಾ ಇರ್ತಾನೆ. ಇಷ್ಟು ವರ್ಷ ಅವ್ರ ಫ್ರೆಂಡ್ ಜೊತೆ ಇದ್ದು ನಮ್ ಹೀರೋ ಅವನ ಸ್ವರೂಪನೇ ಆಚೆ ತೋರಿಸಿರೋದಿಲ್ಲ, ಆದ್ರೆ ಇವತ್ತು ತೋರಿಸ್ತಾನೆ ನೋಡಿ. ಸ್ಟಾರ್ಟಿಂಗ್ ಇಂದ ನಾನು ನಿನ್ನ ನೋಡ್ದಾಗಲ್ಲ ನನಗೆ ಒಂದೇ ಬರ್ನಿಂಗ್ ಗೊತ್ತಾ, ಹತ್ತತ್ರ ನಾವು ಒಂದು 10ನೇ ಕ್ಲಾಸ್ ಓದೋವಾಗಿಂದ ಜೊತೆಗಿದೀವ, ಆದ್ರೆ ನೀನ್ ಎಲ್ಲಾರ ಹತ್ರ ಎಷ್ಟು ಪ್ರೀತಿಯಿಂದ ಎಷ್ಟು ಕರುಣೆಯಿಂದ ಮಾತಾಡಿಸ್ತೀಯ, ನಿನಗ್ ಸಿಗೋ ಒಳ್ಳೆ ಹೆಸರಲ್ಲಿ ಇನ್ನೊಬ್ರಿಗೆ ಪಾಲಿದೆ ಅಂತ ಕೂಡ ನೀನ್ ಅವ್ರ ಹತ್ರ ಅದನ್ನ ಶೇರ್ ಮಾಡ್ಕೊಂತೀಯ. ಇಷ್ಟು ಒಳ್ಳೆತನ ನನ್ಗೆ ಆಗೋದಿಲ್ಲ ಕಣೋ. ಯಾಕಂದ್ರೆ ಹೊಸ ಡಾಕ್ಟರ್ ಕೇಸಲ್ಲಿ ಕೂಡ ನೋಡಿರ್ತೀವಿ, ಅವ್ರನ್ನ ಯಾರೋ ಬೇರೆಯವ್ರು ಹೊಡಿತಾ ಇದ್ರು ಅಂತ ಹೇಳಿ ಅವ್ರ ಫ್ರೆಂಡೇ ಹೋಗಿ ಕಾಪಾಡಿದ್ದು. ಆದ್ರೆ ಅವ್ರ ಫ್ರೆಂಡ್ ನಾನು ಮತ್ತೆ ನಮ್ ಫ್ರೆಂಡ್ ನನ್ನ ಹೀರೋ ಇಬ್ರು ಕಾಪಾಡಿದ್ವಿ ಅಂತ ತಾನೇ ಹೇಳ್ದ. ಅದರಿಂದ ನಮ್ ಹೀರೋ ಕೂಡ ಒಳ್ಳೆ ಹೆಸರು ಬಂತಲ್ಲ. ನೀನ್ ಈ ತರ ಓವರ್ ಆಕ್ಟಿಂಗ್ ಮಾಡೋದ್ರೆ ನನ್ಗೆ ಇಷ್ಟ ಆಗ್ತಾ ಇಲ್ಲ ಕಣೋ, ಅದರಿಂದ ನಿನ್ ಕತೆ ನಿನ್ವಾಗೆ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ರೆ ಅವ್ರ ಫ್ರೆಂಡ್ ಏನ್ ಅರ್ಥ ಆಗ್ತಿಲ್ಲ, ಏನೋ ಮಾತಾಡ್ತಾ ಇದೀಯಾ ಅಂತ. ಏನ್ ಮಾತಾಡ್ತಾ ಇದೀನ, ಸ್ವಲ್ಪ ತಲ್ ಗೊತ್ತಾಗತ್ತೀರೋ ಅಂತ ಹೇಳಿ ಅವ್ರ ಫ್ರೆಂಡ್ ಹಾಕೊಂಡು ಸರಿಯಾಗಿ ಹೊಡೆದು ಕತ್ತಿ ಎತ್ಕೊಂಡು ಸರಸರ ಅಂತ ಚುಚ್ಚೆ ಹಾಕ್ಬಿಟ್ಟ. ಅವನು ಕೆಳಗಡೆ ಬಿದ್ಬಿಟ್ಟ. ಅವಾಗ ಅವ್ನ್ ಸತ್ತೋಗ್ಬಿಟ್ಟಿದ್ದ ಅಂತಾನೆ ಇವ್ನು ಅನ್ಕೊಂಡಿರೋದು. ಅವ್ನ್ ಕೆಳಗಡೆ ಬಿದ್ಮೇಲೆ ಅವ್ನ ಡ್ರೆಸ್ ಎಲ್ಲ ತೆಗೆದು ಆ ಬೆರಳು ಆ ಕತ್ತಿನೆಲ್ಲ ಎತ್ಕೊಂಡು ಇವನ್ ಬಾಡಿನ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಸ್ಟೋರ್ ರೂಮ್ ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಆಮೇಲೆ ಮ್ಯಾಜಿಕ್ ಬಾಕ್ಸ್ ನ ಎತ್ಕೊಂಡು ಹೋಗಿ ಮ್ಯಾಜಿಕ್ ಶೋ ಎಲ್ಲ ಮಾಡಿದಾಗ ಅವ್ನ್ ಡೆಡ್ ಬಾಡಿ ಒಳಗಡೆ ಇದೆ ಅಂದ್ರೆ ಅವ್ನ್ ಬದುಕಿದಾನೆ ಅಂತ ಗೊತ್ತಿರೋದಿಲ್ವಲ್ಲ, ಅವ್ನ್ ಒಳಗಡೆ ಇದಾನೆ ಅಂತ ಅನ್ಕೊಂಡಿರೋದು. ಆ ಕತೆ ಎಲ್ಲ ಆಗ್ ಮುಗೀತು ಬಿಡಿ. ಬಟ್ ಇವಾಗ ನಮ್ ಹೀರೋಗಿರೋ ಭಯ ಏನು, ಇವಾಗ ಅವ್ನ್ ಎದ್ ಬಿಟ್ಟಿದಾನೆ. ನನ್ ಮುಖ ನೋಡಿದ ತಕ್ಷಣ ಸರ್ ಇವನೇ ಸರ್ ಕಲ್ಪ್ರೇಟ್, ಇವ್ನ ಇಡೀ ಸರ್ ಅಂತ ನನ್ನೆಲ್ಲದು ಹಾಕೊಟ್ಬಿಡ್ತಾನಂತ ಭಯವಾಗಿ ಆ ವಾರ್ಡ್ ವರ್ಗು ಹೋಗ್ತಾನೆ. ಅದ್ರ ಒಳಗಡೆ ಹೋಗಕ್ಕೆ ಧೈರ್ಯ ಬರ್ತಾ ಇಲ್ಲ. ಅವಾಗ ಇನ್ನೊಂದ್ ಫ್ರೆಂಡ್ ಇರ್ತಾನಲ್ವಾ, ಅವ್ನ್ ಬಂದ್ಬಿಟ್ಟು ಏನೋ ಇದು ಒಳ್ಳೆ ಹೊಸ ಮದ್ವೆ ಅಂತಾರ ಡೋರ್ ಹತ್ರ ನಿಂತ್ಕೊಂಡಿದ್ಯಾ, ನಡೆಯೋ ಒಳಗಡೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ನೋಡಿದ್ರೆ ಅವ್ನ್ ಇದ್ದಿದ್ದ ಅಲ್ವಾ. ನಮ್ ಹೀರೋ ಕೂಡ ಹಂಗೆ ನೋಡ್ತಾ ಇದ್ದಾನೆ. ನಮ್ ಹೀರೋಗ್ ಒಂದೇ ಭಯ, ಬಟ್ ನಾವ್ ಏನೆಲ್ಲ ಅನ್ಕೊಂಡ್ವಿ ಏನೆಲ್ಲ ನಡೆಯುತ್ತೆ ಅಂತ. ಬಟ್ ಆತರ ಏನು ನಡೆದಿಲ್ಲ. ನಮ್ ಹೀರೋನ ನೋಡಿದ ತಕ್ಷಣ ವಾಂಟೆಡ್ ಆಗಿ ಹಗ್ ಬೇರೆ ಮಾಡ್ಕೊಂತ ಇದ್ದಾನೆ. ಇದನ್ನ ನೋಡಿ ಅಲ್ಲಿರೋರ್ಗೆಲ್ಲ ಶಾಕು. ಅವ್ನ್ ಈಗ ತಾನೆ ಕೋಮೆಯಿಂದ ಎದ್ದಿದ್ದಾನೆ. ಅವನಿಗೆ ಆಲ್ಮೋಸ್ಟ್ ಅಲ್ಲಿರೋರು ಯಾರು ಅಷ್ಟಾಗಿ ನೆನಪಿಲ್ಲ. ಆದ್ರೆ ನಮ್ ಹೀರೋ ನಮ್ಮ ಹತ್ರ ಅಷ್ಟು ನೆನ್ಪಿಟ್ಕೊಂಡು ಹಗ್ ಮಾಡ್ಕೊಂತ ಇದ್ದಾನಲ್ವಾ. ಇದು ಸ್ವಲ್ಪ ಆಶ್ಚರ್ಯವಾಗಿ ಇರುತ್ತೆ ಎಲ್ಲರಿಗೂ. ಆದ್ರೆ ಕಣ್ಣು ಮಾತ್ರ ನಮ್ ಹೀರೋಗೆ ತುಂಬಾ ದೊಡ್ಡದಾಗಿ ಓಪನ್ ಆಗುತ್ತೆ. ಶಾಕಿಂಗ್ ಅಲ್ಲಿ ಇರ್ತಾನೆ, ಇವ್ನಿಗೇನೇನು ನೆನ್ಪಿಲ್ವಾ ಅಂತ. ಅವಾಗ ಡಾಕ್ಟರ್ ಅವ್ರ ಫ್ರೆಂಡ್ ಅವ್ರ ಅಮ್ಮ ಹತ್ರ ಒಂದ್ ವಿಷಯನ ಹೇಳ್ತಾರೆ. ಈಗ ತಾನೆ ಕೋಮೆಯಿಂದ ಎದ್ದಿದ್ದಾನೆ, ಸೊ ಅವ್ನಿಗೆ ಹಳೆ ವಿಷಯಗಳೆಲ್ಲ ನೆನಪಿಲ್ಲ ಅಂತ. ಎದ್ದಿದ ತಕ್ಷಣ ನನಗೇನಾಯ್ತು, ನಾನು ಯಾಕೆ ಹಾಸ್ಪಿಟಲ್ ಅಲ್ಲಿ ಇದೀನಿ ಅಂತ ಕೇಳಿರ್ತಾನೆ. ಸುಮ್ನೆ ನಿನ್ನ ಚುಚ್ಚಿದ್ರು, ನೀನ್ ಇತ್ರ ಕೋಮದಲ್ಲಿದ್ದೆ ಅಂತ ಹೇಳಿದ್ರೆ ಸುಮ್ನೆ ಯಾಕೆ, ಸೊ ನಿನ್ಗೆ ಕಾರ್ ಆಕ್ಸಿಡೆಂಟ್ ಆಯ್ತು ಅಂತ ಅವ್ನ ಹತ್ರ ಹೇಳ್ಬಿಟ್ಟಿರ್ತಾರೆ. ಈ ವಿಷಯನ ಕೇಳಿಸ್ಕೊಂಡು ನಮ್ ಹೀರೋಗ್ ಒಂಥರ ತುಂಬಾನೇ ಬೇಜಾರಾಗೋಯ್ತು. ನನ್ನಿಂದಾನೆ ಇದೆಲ್ಲ ಆಗಿತ್ತು ಅಂತ ತುಂಬಾ ಫೀಲ್ ಮಾಡ್ಕೊಂಡು ಅಲ್ಲಿಂದ ಓಡೋದ. ಅವಾಗ ನಮ್ ಹೀರೋಯಿನ್ ನಮ್ಮ ಹೀರೋಗೆ ಕಾಲ್ ಮಾಡ್ತಾಳೆ. ಅವಳ ಹೆಸರನ್ನ ನೋಡಿದ ತಕ್ಷಣ ಇವ್ನ್ ಇನ್ನೊಂದು ಪಶ್ಚಾತ್ತಾಪ. ಯಾಕಂದ್ರೆ ಅವ್ರ ಅಜ್ಜಿ ಸಾವಿಗೆ ಕೂಡ ಇವನೇ ಅಲ್ವಾ ಕಾರಣ. ಇವಾಗ ಫ್ಲಾಶ್ ಬ್ಯಾಕ್ ನ ಹಂಗೆ ತೋರಿಸ್ತಾರೆ. ಆ ಅಜ್ಜಿ ಹೊಸ ಡಾಕ್ಟರ್ ಮನೆ ಒಳಗಡೆ ಹೋಗಿ ಫೋಟೋಸ್ ಎಲ್ಲ ನೋಡ್ಬಿಟ್ಟು ನಮ್ ಹೀರೋಗೆ ಸುಮಾರು ಸತಿ ಕಾಲ್ ಮಾಡಿರ್ತಾರೆ.
ಹಾಕಿರ್ತಾರೆ. ಅವ್ನ್ ಕಾಲ್ ಪಿಕ್ ಮಾಡಿರೋದಿಲ್ಲ ಅಂತ ಮೆಸೇಜ್ ಹಾಕಿರ್ತಾರೆ. ಏನಪ್ಪ ನಾನ್ ನಿನ್ ಹತ್ರ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಇದೀನಿ, ಬಟ್ ನಿನ್ ಕಾಲೇ ಪಿಕ್ ಮಾಡ್ತಾ ಇಲ್ಲ, ನನ್ಗೆ ಕಿಲ್ಲರ್ ಬಗ್ಗೆ ವಿಷಯ ಗೊತ್ತಾಯ್ತು, ನಿನ್ಗೆ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಹಾಕ್ತಾರೆ. ಕಿಲ್ಲರ್ ನಾನ್ ಇಲ್ಲಿದ್ದೀನಿ, ಈ ಮುದುಕಿ ಯಾರ ಬಗ್ಗೆ ಹೇಳ್ತಿದ್ದಾಳೋ ಗೊತ್ತಿಲ್ವೇ ಅಂತ ಹೇಳಿ ವಿಚಿತ್ರವಾಗಿ ನಗದವನು ಅಜ್ಜಿ ಕಳ್ಸಿರೋ ಒಂದು ವಾಯ್ಸ್ ನೋಟ್ ನ ಕೂಡ ಕೇಳ್ತಾನೆ. ಈ ತರ ಒಂದ್ ಮನೆಗೆ ಕೆಲ್ಸಕ್ಕೆ ಹೋಗಿದ್ದೆ, ಅಲ್ಲಿ 4th ವಿಕ್ಟಿಮ್ದು ಫೋಟೋ ನನ್ಗೆ ಸಿಕ್ತು, ನಾವ್ ಯಾವಾಗೂ ಮೀಟ್ ಮಾಡ್ತೀವಲ್ಲ ಒಂದು ಶಾಪ್, ನಮ್ ಏರಿಯಾನಲ್ಲಿ ಶಾಪ್ ಹತ್ರ ಬಂದ್ಬಿಡು, ನಿನ್ಗೆ ಫೋಟೋ ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ ಹೀರೋಗೆ ಈ ವಿಷಯ ಸ್ಟ್ರೈಕ್ ಆಗುತ್ತೆ. ಕಿಲ್ಲರ್ ನಾನೇ ಅಂದಾಗ ಫೋಟೋ ನನ್ ಜಾಗದಲ್ಲಿ ಇರುತ್ತಾನೆ ಎತ್ಬೇಕು, ಬಟ್ ಈ ಮುದುಕಿ ಯಾವ ಫೋಟೋ ಬಗ್ಗೆ ಹೇಳ್ತಿದ್ದಾಳೆ ಗೊತ್ತಿಲ್ವೇ ಅಂತ ಇವ್ನ್ ನೋಡಕ್ಕೆ ಅಂತ ಹೋಗಿರ್ತಾನೆ. ಇವಾಗವರೆಗೂ ನೋಡಿ ಆ ಅಜ್ಜಿಯ ಫೋಟೋನ ಅಷ್ಟ ಗಮನಿಸೇ ನೋಡಿರೋದಿಲ್ಲ. ನೋಡಿದ್ರೆ ಆ ಫೋಟೋನಲ್ಲಿ ಆ ಕಿಲ್ಲರ್ ಹಾಕೊಂಡಿರೋ ಬಟ್ಟೆನ ಗಮನಿಸ್ಬಿಟ್ರಿ ಅಜ್ಜಿ. ಯಾಕಂದ್ರೆ ಇದಕ್ಕೂ ಮುಂಚೆನೆ ನೋಡಿರ್ತೀವಿ, ನಮ್ ಹೀರೋನ್ ಒಂದ್ಸತಿ ಅಜ್ಜಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಮಳೆನಲ್ಲಿ ಫುಲ್ ನೆಂದ್ ಬಿಟ್ಟಿದ್ರಲ್ವಾ, ಅವಾಗ ಡ್ರೆಸ್ ಎಲ್ಲಾ ಬಿಚ್ಚಿ ಒಗ್ದಾಕಿದ್ರು. ಅವಾಗ ಒಂದ್ ಶರ್ಟ್ ಅಲ್ಲಿ ಒಂದ್ ಬಟನ್ ಕೂಡ ಹೋಗಿತ್ತು ಅಂತ ಹೀರೋಯಿನ್ ಶರ್ಟ್ ಅಲ್ಲಿರೋ ಬಟನ್, ಯೂನಿಫಾರ್ಮ್ ಬಟನ್ ಬೆಚ್ಚಿ ಇವ್ನಿಗೆ ಶರ್ಟ್ ಗೆ ಹಾಕಿದ್ರಲ್ವಾ, ಆ ಶರ್ಟ್ ಈಗ 4th ವಿಕ್ಟಿಮ್ ಹತ್ರ ಇರೋದು. ಹಾಗಾದ್ರೆ ನೀನೇನ ಕೊಲೆಗಾರ ಅಂತ ಹೇಳಿ ಹೀರೋ ನೋಡಿ ಆ ಲೇಡಿ ಶಾಕ್ ಆಗೋ ಟೈಮ್ಗೆ, ವಯಸ್ಸಾಗಿರೋ ಮುದುಕಿ ಶಾಕ್ ಆಗೋ ಟೈಮ್ಗೆ ಆ ಮುದುಕಿ ಕತೆನ ಮುಗಿಸ್ಬಿಟ್ಟ. ಇದ್ರ ನೆನ್ಸ್ಕೊಂಡು ಸಖತ್ ಇವಾಗ ಶಾಕ್ ಆಗ್ತಿದೆ, ಒಂಥರ ಫೀಲ್ ಆಗ್ತಿದ್ದಾನೆ. ಇವಾಗ ಅವ್ನಿಗೆ ಮೆಮೊರಿ ಲಾಸ್ ಆಗಿದೆ ಅಲ್ವಾ, ಅದಕ್ಕೂ ಮುಂಚೆ ಇಷ್ಟು ಮೋಸವಾಗಿದ್ನ ಅಂತ. ಅಷ್ಟೇ ಅಲ್ದೆ ನಮ್ಮ ಪೊಲೀಸ್ ಆಫೀಸರ್ ಅವ್ರ ಅಣ್ಣನ ಫಾದರ್ ನ ಸಾಯಿಸಿದ್ ಕೂಡ ಇವನೇ ಅಲ್ವಾ, ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ದ. ಈ ಕಡೆ ಇವನ್ ಫೀಲ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ಮ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವ್ರ ಫ್ರೆಂಡ್ ಗೆ ಎಚ್ಚರಾಗಿದೆ ಅಂತ ಗೊತ್ತಾಗಿ ಇವರೆಲ್ಲ ಹೋಗಿದ್ರಲ್ವಾ, ಅವಾಗ ಪೊಲೀಸ್ ಆಫೀಸರ್ ಕೂಡ ಬಂದಿರ್ತಾರೆ. ಅವನು ನಮ್ ಹೀರೋನ ಮಾತ್ರ ಕಂಡಿಡ್ದವನ್ನ ಹಗ್ ಮಾಡ್ಕೋಬೇಕಾದ್ರೆ ಅವ್ರ ಫ್ರೆಂಡ್ ಮುಖ ತುಂಬಾನೇ ಭಯವಾಗಿದ್ದಿರತ್ತೆ. ಅಷ್ಟು ನಮ್ ಹೀರೋ ನೆನ್ಪಿದ್ದಾಗ ಹಗ್ ಮಾಡ್ಕೊಂಡಾಗ ಒಂದು ಪ್ರೀತಿಯ ಒಂದು ನೋಟ ತಾನೇ ಇರ್ಬೇಕು, ಬಟ್ ಅವ್ನ್ ಯಾಕೆ ಅಷ್ಟು ಭಯ ಪಟ್ಟ ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಮ್ ಹೀರೋ ಅವ್ನ್ ಮಾಡಿರೋ ಈ ಪಾಪಗಳನ್ನೆಲ್ಲ ನೆನ್ಸ್ಕೊಂಡಂಗೆ ಸತ್ತೇ ಹೋಗ್ತಾನೇನೋ ಗೊತ್ತಿಲ್ಲ, ಆ ಲೆವೆಲ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಇವಾಗ ಅವ್ನ್ಗೆ ನೆನಪ್ ಬಂತಲ್ವ ಈ ಕೊಲೆಗಳೆಲ್ಲ ಮಾಡಿದ್ ಇವ್ನೆ ಅಂತ. ಹಂಗಾದ್ರೆ ಲಾಸ್ಟ್ ಅಂಡ್ ಫೈನಲ್ ಆ ಹುಡುಗ ಕೂಡ ಸತ್ತೋದ ಅಲ್ವಾ, ಅವ್ರಮ್ಮ ಇವಾಗವರ್ಗ ಹುಡುಗನ್ ಏನಾಯ್ತೋ ಗೊತ್ತಿಲ್ವೇ ಅಂತ ಹೇಳಿ ಇನ್ನೂ ಅವನನ್ನ ಹುಡ್ಕೋ ಪ್ರೊಸೀಜರ್ ಅಲ್ಲೇ ಇರ್ತಾರೆ. ಅಟ್ಲೀಸ್ಟ್ ನಿನ್ ಮಗ ಸತ್ತೋದ, ನಿನ್ ಮಗ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಅವ್ನ್ ಡೆಡ್ ಬಾಡಿನಾದ್ರೂ ಆ ಲೇಡಿ ಮುಂದ್ಗಡೆ ಕೊಟ್ರೆ ಅವ್ರು ಸ್ವಲ್ಪ ತೃಪ್ತಿಯಾಗಿ ಫೀಲ್ ಆಗ್ತಾರೇನೋ ಅಂತ ಹೇಳಿ ಆ ಹುಡುಗನ್ ಬಾಡಿ ಎತ್ತಕ್ಕೆ ಅಂತ ಅವನ ಬೇಸ್ಮೆಂಟ್ ಹೋಗಿ ನೋಡಿದ್ರೆ ಇನ್ನೊಂದು ಶಾಕು. ಯಾಕಂದ್ರೆ ಅವ್ನ ಬೇಸ್ಮೆಂಟ್ ಅಷ್ಟು ಕ್ಲೀನ್ ಆಗಿದೆ, ಇದಕ್ಕೂ ಮುಂಚೆ ಎಷ್ಟೊಂದು ಫೋಟೋಸ್ ಆ ಹುಡುಗನ್ ಡೆಡ್ ಬಾಡಿ ಎಲ್ಲ ಇತ್ತಲ್ವಾ, ಆದ್ರೆ ಇವಾಗ ಯಾರೋ ನೀಟಾಗಿ ಗುಡ್ಸಿ ಒರ್ಸ್ಬಿಟ್ಟು ಹೋದಂಗಿದೆ, ಏನೂ ಇಲ್ಲ. ಫಸ್ಟ್ ಟೈಮ್ ಆ ಹೂನ ಸಾಯಿಸಿದಾಗ ಕೂಡ ಆ ಡಾಕ್ಟರ್ ಅಂದ್ರೆ ಓಲ್ಡ್ ಡಾಕ್ಟರ್ ತಾನೆ ಬಂದೆಲ್ಲ ಕ್ರೈಮ್ ಸೀನ್ ಕ್ಲೀನ್ ಮಾಡ್ಬಿಟ್ಟು ಹೋಗಿದ್ದು. ಇವಾಗ ಕೂಡ ಈ ಕೆಲಸನ ಕೂಡ ಅವರೇ ಮಾಡಿರ್ತಾರೆ ಅಂತ ಎದ್ನೋ ಬಿದ್ನೋ ಅಂತ ಹೋಗಿ ಓಲ್ಡ್ ಡಾಕ್ಟರ್ ನ ಇಟ್ಕೊಂಡು ಬೈದು ಕೇಳ್ತಾನೆ, ಮರೆದಾಗ ಚಿಕ್ಕ ಹುಡುಗನ್ ಬಾಡಿ ಎಲ್ಲಿದೆ ಹೇಳೋ ಅಂತ. ಇದು ಆ ಡಾಕ್ಟರ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ನಿಜವಾಗ್ಲೂನು. ಏನ್ ಇದ್ರ ಬಗ್ಗೆ ಅಪ್ಪ ಹೇಳ್ತಾ ಇದ್ಯಾ, ಆ ಚಿಕ್ಕ ಹುಡುಗನ್ ಬಾಡಿ ಏನಾಯ್ತು ಅಂತ ನೀನ್ ಹೇಳ್ಬೇಕು, ಯಾಕಂದ್ರೆ ಆ ಹೊಸ ಡಾಕ್ಟರ್ದು ಸೈಕೋ ಬ್ರೈನ್ ನಿನಗೆ ಇಟ್ಟಿದ್ದಾರೆ, ಅದು ನಿನಗೆ ಫ್ಲಾಶ್ ಆಗೋದು. ಅಯ್ಯೋ ಹಂಗಾದ್ರೆ ಕಂಡಿಡ್ದ್ ಬಿಟ್ಟ ಎಲ್ಲಿ ಆ ಚಿಕ್ಕ ಹುಡುಗನ್ ಬಾಡಿ ಅಂತ ಕೇಳ್ತಾ ಇದಾರೆ. ತಿರ್ಗಿಸ್ಕೊಂಡು ಇವನನ್ನ ಕ್ವಶನ್ ಕೇಳಿದ್ರೆ ಇವ್ನಿಗೇನ್ ಅರ್ಥ ಆಗುತ್ತೆ, ಬಟ್ ಇವ್ನ್ಗೆ ಅರ್ಥ ಆಗೋದಲ್ಲ ಒಂದೇ, ನನ್ನ ಬಗ್ಗೆ ಯಾರೋ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರೆ ಆ ಜಾಗನ ಬಂದು ಕ್ಲೀನ್ ಮಾಡಿದ್ದಾರೆ, ಅದು ಈ ಓಲ್ಡ್ ಡಾಕ್ಟರ್ ಅಲ್ಲ ಅಂತ ಇವನಿಗೆ ಅರ್ಥ ಆಯ್ತು. ಇನ್ನೊಂದ್ ಕಡೆ ಹೀರೋ ಅವ್ರ ಫ್ರೆಂಡ್ ನ ನೋಡೋದಕ್ಕೆ ಅಂತ ಪೊಲೀಸ್ ಆಫೀಸರ್ ಬಂದಿರ್ತಾರೆ. ಆ ಟೈಮಲ್ಲಿ ಅವನು ಮಲಗಿರ್ತಾನೆ. ಹಂಗೆ ನಿದ್ದೆ ಕಣ್ಣಲ್ಲಿ ಭಯ ಪಟ್ಕೊಂಡು ಎದ್ದು ಕುತ್ಕೊಂತಾರೆ. ನೋಡಿದ್ರೆ ಪಕ್ಕದಲ್ಲಿ ಪೊಲೀಸ್ ಆಫೀಸರ್ ಅವ್ರನ್ನ ನೋಡಿ ಇನ್ನೂ ಭಯ ಪಟ್ಬಿಟ್ಟ. ಯಾಕಪ್ಪ ಭಯ ಪಡ್ತಾ ಇದ್ಯಾ, ನೀನೇನು ಭಯ ಪಡ್ಬೇಡ, ಕೊಲೆಗಾರ ಸತ್ತೋಗ್ಬಿಟ್ಟ ಅಂತ ಹೇಳ್ತಾರೆ. ಇವನ್ಗೆ ಸಖತ್ ಶಾಕು, ಕೊಲೆಗಾರ ಸತ್ತೋಗ್ಬಿಟ್ನಾ, ನನ್ನ ಕತ್ತಿಯಲ್ಲಿ ಚುಚ್ಚದವ್ನ್ ಸತ್ತೋಗ್ಬಿಟ್ನಾ ಅಂತ ಕೇಳಿದಾಗ ಈ ಪೊಲೀಸ್ ಆಫೀಸರ್ಗೆ ವಿಷಯ ಸ್ಟ್ರೈಕ್ ಆಗೋಯ್ತು. ಇಷ್ಟೊತ್ತು ಅವನ್ಗೆ ಮೆಮೊರಿ ಲಾಸ್ ಆಗಿದೆ ಅಂತ ತಾನೆ ಅನ್ಕೊಂಡ್ರೆ ಕೋಮಾಯಿಂದ ಎದ್ದಿದ್ದಾನೆ, ಹಳೆ ನೆನಪುಗಳು ಇಲ್ಲ ಅಂತ. ನೀನು ನಿನ್ನ ಕತ್ತಿಯಲ್ಲಿ ಚುಚ್ಚಿರೋವರೆಗೂ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ಗೆಲ್ಲ ನೆನಪು ಬಂದ್ಬಿಡ್ತಾ ಅಂದಾಗ ಎಲ್ಲ ಸ್ವಲ್ಪ ನೆನಪು ಬಂತು. ಜೈಲಲ್ಲಿ ಆ ಶವರ್ ರೂಮ್ ಅಲ್ಲಿ ನನ್ನ ಅವನು ಕತ್ತಿಯಲ್ಲಿ ಚುಚ್ಚದ, ಹಿಂದ್ಗಡೆಯಿಂದಾನೆ ಚುಚ್ಚಿದ್ದು, ನಾನು ಅವ್ನ ಮುಖ ನೋಡಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ನಮ್ ಪೊಲೀಸ್ ಆಫೀಸರ್ಗೆ ಅವನನ್ನ ಶವರ್ ರೂಮ್ ಅಲ್ಲೇ ಇಟ್ಟು ಚುಚ್ಚಿದ್ರನ್ನೋ ವಿಷಯ ಕೂಡ ಗೊತ್ತಿಲ್ಲ, ಅದನ್ನು ಇವನೇ ಬಾಯ್ ಕೊಟ್ಟು ಸಿಕ್ಕಾಕೊಂಡ್ನ. ಸರಿ ಆಯ್ತು, ಅಲ್ಲೋ ನೋಡಿದ್ರೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಇವರು ಸ್ಟ್ರೇಟ್ ಆಗಿ ಜೈಲ್ಗೆ ಹೋಗ್ತಾರೆ. ಅಲ್ಲಿ ಶವರ್ ರೂಮ್ ನೆಲ್ಲ ಚೆಕ್ ಮಾಡಿದಾಗ ಅದು ಇವಾಗ ಯೂಸ್ ಮಾಡ್ತಾರೋ ಶವರ್ ರೂಮ್, ಇಲ್ಲಿ ದೊಡ್ಡದಾಗಿ ಏನು ಇಲ್ಲ, ಇದು ಬಿಟ್ಟು ಬೇರೆ ಏನಾದ್ರು ಇದೆಯಾ ಅಂತ ಕೇಳಿದಾಗ ಹೌದು ಸರ್ ಇದೆ ಅಂತ 2 years ಇಂದ ಮುಚ್ಚಿಟ್ಟಿರೋ ಆ ಶವರ್ ರೂಮ್ ನ ತೋರಿಸ್ತಾರೆ. ಅಲ್ಲೋಗಿ ನೋಡಿದ ತಕ್ಷಣ ಇವ್ರಿಗೆ ಅರ್ಥ ಆಗೋಯ್ತು, ಇಲ್ಲೇ ಆ ಸೈಕೋ ಯಾರೋ ಹೀರೋ ಅವ್ರ ಫ್ರೆಂಡ್ ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ. ಕೆಳಗಡೆ ಫುಲ್ ಆಗಿ ಬ್ಲಡ್ ಎಲ್ಲ ಕೂಡ ಆಗಿರುತ್ತೆ. ಇವಾಗ ನಮ್ಮ ಪೊಲೀಸ್ ಆಫೀಸರ್ ಯೋಚನೆ ಮಾಡೋದು ಏನಂದ್ರೆ, ಆ ಟೈಮ್ ಅಲ್ಲಿ ಯಾರೆಲ್ಲ ಜೈಲ್ ಒಳಗಡೆ ಬಂದ್ರು ಅವ್ರನ್ನೆಲ್ಲ ವಿಚಾರಣೆ ಮಾಡಿದ್ರು. ಹೀರೋನ ಕೇಳಿದಾಗ ಹೀರೋ ಏನ್ ಹೇಳ್ದ, ಮ್ಯಾಜಿಕ್ ಬಾಕ್ಸ್ ನ ನಾವ್ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ನಾವೆಲ್ಲ ಊಟಕ್ಕೆ ಕೊಟ್ಟೋದ್ವಿ ಅಂತ. ಅವಾಗ ಅಲ್ಲಿಂದ ಊಟಕ್ಕೆ ಹೋಗೋ ಟೈಮಿಂಗ್ ಎಲ್ಲ ಕೂಡ ಲೆಕ್ಕ ಮಾಡಿರ್ತಾರಲ್ವಾ. ಇವಾಗ ನಮ್ ಹೀರೋ ಹೇಳೋ ಪ್ರಕಾರ ಇವನ ಬಾಕ್ಸ್ ಮ್ಯಾಜಿಕ್ ಬಾಕ್ಸ್ ನ ಇಟ್ಬಿಟ್ಟು ಊಟಕ್ಕೆ ಹೋಗೋ ಹಾಲ್ಗೆ 3 minutes ಆಗೋದು. ಹಂಗಾದ್ರೆ ಯಾರೋ ಒಬ್ಬ ಕೊಲೆ ಮಾಡಿರೋನು 3 minutes ಅಲ್ಲಿ ರಕ್ತ ಆಗಿರೋ ಬಾಡಿ ಎತ್ಕೊಂಡೋಗಿ ಅದ್ರೊಳಗಡೆ ಇಟ್ಬಿಟ್ಟು ಬರಕ್ ಆಗುತ್ತಾ, ಇಲ್ಲೆಲ್ಲೋ ಏನೋ ಕ್ಲಾಶ್ ಆಗ್ತಾ ಇದಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಮಗ ಸತ್ತೋದ, ಅವ್ನ್ ಸಾಯೋದಿಕ್ಕೆ ನಾನೇ ಕಾರಣ ಅಂತ ಅವ್ರ ಅಮ್ಮ ಹತ್ರ ನಿಜ ಹೇಳ್ಬಿಡೋಣ ಅಂತ ಅವ್ರ ಅಮ್ಮನ ಹುಡ್ಕೊಂಡ್ ಹೋಗ್ತಾರೆ. ಅವ್ರ ಅಮ್ಮ ಇವಾಗವರೆಗೂ ಅವ್ರ ಮಗ ಮಿಸ್ಸಿಂಗ್ ಅಂತ ಹೇಳಿ ಪೋಸ್ಟರ್ಸ್ ಎಲ್ಲ ಹಂಚ್ತಾ ಇರ್ತಾರೆ. ಅವ್ರ ಹತ್ರ ಇನ್ನೇನ್ ಹೇಳ್ಬೇಕು ಅನ್ಕೊಂತಾನೆ, ಅಷ್ಟ್ರಲ್ಲಿ ಅವ್ರ ಎದುರುಗಡೆ ಇರೋ ಬಿಲ್ಡಿಂಗ್ ಅಲ್ಲಿ ನ್ಯೂಸ್ ಪ್ಲೇ ಆಗ್ತಾ ಇರುತ್ತೆ. ಈ ತರ ಇಷ್ಟು ವರ್ಷಗಳ ಹಿಂದೆ ಕಾಣೆಯಾಗಿರೋ ಹುಡುಗನ ಡೆಡ್ ಬಾಡಿ ಒಂದು ಫ್ಯಾಕ್ಟರಿಯಲ್ಲಿ ಸಿಕ್ಕಿದೆ ಅಂತ, ಹುಡುಗ ಸತ್ತೋಗಿದ್ದಾನೆ ಅಂತ. ಈ ವಿಷಯ ಗೊತ್ತಾಗಿದ ತಕ್ಷಣ ಆ ಲೇಡಿ ಅಲ್ಲೇ ತಲೆ ಸುತ್ತಿ ಕೆಳಗಡೆ ಬಿದ್ಬಿಟ್ರು. ಇನ್ ಈ ಲಕ್ಷಣದಲ್ಲಿ ನಮ್ ಹೀರೋ ಅಲ್ಲೋಗಿ ನಿಜ ಹೇಳಕ್ಕಾದ್ರೂ ಆಗುತ್ತಾ, ಅವನು ಕ್ರೈಮ್ ಸ್ಪಾಟ್ ಗೆ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಪೊಲೀಸ್ ಅವರೆಲ್ಲ ಹೋಗಿ ನೋಡಿದಾಗ ಹುಡುಗನ್ ಕೈಲಿ ವಾಚ್ ಇರುತ್ತೆ.
ಆ ವಾಚ್ ಅಲ್ಲಿ ನಿಂತಿರೋ ಟೈಮ್ ನೋಡಿ ಪೊಲೀಸ್ ಆಫೀಸರ್ ತುಂಬಾ ಫೀಲ್ ಮಾಡ್ತಾ ಇದಾರೆ. ಯಾಕಂದ್ರೆ ಆ ಕಿಲ್ಲರ್ ನಮ್ಮ ಪೊಲೀಸ್ ಆಫೀಸರ್ಗೆ ಇಷ್ಟು 3 ದಿನ ಅಂತ ಟೈಮ್ ಕೊಟ್ಟಿದ್ರು. ಆ ಟೈಮ್ ಒಳಗಡೆ ಕಂಡಿಡಿದಿಲ್ಲ ಅಂದ್ರೆ ಹುಡುಗನ ಸಾಯಿಸ್ಬಿಡ್ತೀನಿ ಅಂತ. ಸೊ ಕರೆಕ್ಟ್ ಆಗಿ ಆ ಟೈಮ್ಗೆ ಅವ್ನು ಸತ್ತಿದ್ದಾನೆ ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ಮ ಓಲ್ಡ್ ಡಾಕ್ಟರ್ಗೆ ಕೂಡ ಈ ವಿಷಯ ಗೊತ್ತಾಗುತ್ತೆ, ಈ ತರ ಚಿಕ್ಕ ಹುಡುಗನ್ ಡೆಡ್ ಬಾಡಿ ಫ್ಯಾಕ್ಟರಿಯಲ್ಲಿ ಸಿಕ್ಕಿತ್ತು ಅಂತ. ಅಷ್ಟೇ ನಮ್ ಹೀರೋ ಬೇರೆ ಬಂದ್ ಇವಾಗ ಈ ತರ ಮಾತಾಡ್ಬಿಟ್ಟು ಹೋದ್ನಲ್ವಾ, ಅದ್ರಿಂದ ಈ ಓಲ್ಡ್ ಡಾಕ್ಟರ್ ಯಾರ ಹತ್ರನೋ ಫೋನ್ ಅಲ್ಲಿ ಅವನಿಗೆ ಹಳೆ ವಿಷಯಗಳೆಲ್ಲ ಸ್ವಲ್ಪಾಗಿ ನೆನಪು ಬರ್ತಾ ಇದೆ. ಆದಷ್ಟು ಬೇಗ ನಾವು ಅವನ್ಗೆ ಮಾಡ್ಬೇಕಾಗಿರೋದನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಮೋಸ್ಟ್ಲಿ ಇದಕ್ಕೆಲ್ಲ ಮೂಲ ಕಾರಣ ಈ ಡಾಕ್ಟರ್ ಏನಂತ ಗೊತ್ತಿಲ್ಲ, ಬಟ್ ಈ ತರ ಯಾರ ಹತ್ರನೋ ಹೇಳಿದ್ರು. ಅದಾದ್ಮೇಲೆ ನಮ್ ಹೀರೋ ಇದಕ್ಕೆಲ್ಲ ನಾನೇ ಕಾರಣ, ಇನ್ಮೇಲೆ ನಾನ್ ಬದುಕಿರ್ಬಾರ್ದು, ನಾನ್ ಸತ್ತೋಗ್ಬೇಕು ಅಂತ ಹೇಳಿ ಅವ್ರ ಮನೆಗೆ ಸೂಸೈಡ್ ಮಾಡ್ಕೊಳಕ್ಕೆ ಅಂತ ಬರೋ ಟೈಮಲ್ಲೇ ಬೇರೆ ಯಾರೋ ನಮ್ ಹೀರೋ ಅವ್ರ ಮನೆಗೆ ಬಂದು ಏನೋ ಹುಡುಕ್ತಾ ಇದಾರೆ, ಏನಂತ ಗೊತ್ತಿಲ್ಲ. ನಮ್ ಹೀರೋ ಬರೋ ಸೌಂಡ್ ಕೇಳಿಸ್ಕೊಂಡಿದ ತಕ್ಷಣ ಅವನೆಲ್ಲ ಅವಸ್ಕೊಂಡಿರ್ತಾನೆ. ನಮ್ ಹೀರೋ ಸಾಯ್ಬೇಕು ಅಂತ ಡಿಸೈಡ್ ಆಗಿ ಗನ್ನೆಲ್ಲ ಎತ್ಕೊಂಡಲ್ವಾ, ಆ ಟೈಮಲ್ಲಿ ಯಾರೋ ಬಂದು ಅವ್ನ ತಲೆಗೆ ಸರಿಯಾದ ಏಟು. ಅದಾದ್ಮೇಲೆ ನಮ್ ಹೀರೋ ಮನೆಯಿಂದ ಏನ್ ಎತ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ. ಆದ್ರೆ ಆ ಸದ್ಯಕ್ಕೆ ನಮ್ ಹೀರೋ ಪಾಕೆಟ್ ಅಲ್ಲಿರೋ ಆ ಫಾದರ್ದು ಲಾಕೆಟ್, ನಮ್ ಪೊಲೀಸ್ ಆಫೀಸರ್ ಅವ್ರ ಫ್ಯಾಮಿಲಿ ಲಾಕೆಟ್ ಇತ್ತಲ್ವಾ, ಆ ಲಾಕೆಟ್ ನ ಮತ್ತೆ ನಮ್ ಹೀರೋನ್ ಅವ್ರ ಅಜ್ಜಿ ಡ್ರೆಸ್ ಹಾಕೊಂಡಿರೋ ಪಿನ್ನ ಸಹ ಎತ್ಕೊಂಡು ಹೊಟ್ಟೋದ್ರು. ಸ್ವಲ್ಪ ತಾದ್ಮೇಲೆ ನಮ್ ಹೀರೋಗೆ ಎಚ್ಚರ ಆಗೋದು. ನೋಡಿದ್ರೆ ಪಕ್ಕದಲ್ಲೇ ಓಲ್ಡ್ ಡಾಕ್ಟರ್ ಕೂತಿರ್ತಾರೆ. ಯೋ ನೀನೆ ತಾನೇ ಇದೆಲ್ಲ ಮಾಡಿದ್ದು, ನನ್ನ ಸಾಯಕ್ ಕೂಡ ನೀನ್ ಬಿಡೋದಿಲ್ವಾ, ನನ್ನ ಹತ್ರ ಗನ್ ನೀನೆ ತಾನೇ ತಗೊಂಡಿದ್ದು, ಮರಿದಾಗ ನನ್ ಗನ್ ಕೊಟ್ಬಿಡು ಅಂದ್ರೆ ಈ ಓಲ್ಡ್ ಡಾಕ್ಟರ್ಗೆ ಅರ್ಥ ಆಗ್ತಾ ಇಲ್ಲ, ಏನೋ ಮಾತಾಡ್ತಾ ಇದೆಯಾ, ಇವಾಗ ನೀನ್ ಏನಕ್ ಸಾಯ್ಬೇಕು ಅನ್ಕೊಂಡಿದ್ಯಾ ಅಂದಾಗ ನಿನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಈ ಕೊಲೆಗಳೆಲ್ಲ ಮಾಡಿರೋದ್ ನಾನೇ, ಡೇ 1 ಇಂದ ಹಿಡಿದು ಲಾಸ್ಟ್ ಚಿಕ್ಕ ಹುಡುಗ ಸಾಯೋವರೆಗೂ ಕಾರಣ ನಾನೇ ಸೈಕೋ ಕಿಲ್ಲರ್ ಅಂತ ಹೇಳ್ತಾ ಇದ್ರೆ ಈ ಓಲ್ಡ್ ಡಾಕ್ಟರ್ ಹೇಳ್ತಾರೆ, ಏನು ನೀನ್ ಸೈಕೋ ಕಿಲ್ಲರ, ಸರಿ ಆಯ್ತು ನೀನ್ ಸೈಕೋ ಕಿಲ್ಲರ್ ಆಗೇ ಇರು, ಯಾರ್ ಬೇಡ ಅಂತ ಹೇಳಿದ್ರು, ನೀನ್ ಇವಾಗ ಸತ್ತಿಲ್ಲ ಅಂದ್ರೂ ಇನ್ ಸ್ವಲ್ಪ ದಿನದಲ್ಲಿ ಖಂಡಿತ ನೀನ್ ಸತ್ತೋಗ್ತೀಯ ಅಂತ ಹೇಳ್ತಾರೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ, ಯಾಕೆ ಏನಾಯ್ತು ಏನಂತ ಹೇಳಿ ಅಂದಾಗ ಏನಿಲ್ಲಪ್ಪ, ಆ ಹೆಡ್ ಹಂಟರು ನಾನು ಫಾರಿನ್ ಇಂದ ಈ ಕೊರಿಯಾಗೆ ಬಂದಿದ್ದ ಟೈಮ್ ಅಲ್ಲಿ ನನ್ಗೊಂದ್ ಗಿಫ್ಟ್ ನ ಕಳ್ಸಿದ್ದ, ಅದ್ರಲ್ಲಿ 2 ಇಲಿ ಮರಿ ಇತ್ತು. ನನ್ಗದ್ ಗೊತ್ತಿರ್ಲಿಲ್ಲ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ 1 ಇಲಿ ಮರಿ ಏನೋ ಓಡೋಟೈತು, ಬಟ್ 1 ಇಲಿ ಮರಿ ಮಾತ್ರ ಬಾಕ್ಸ್ ಒಳಗಡೆನೆ ಇತ್ತು. ನೋಡಿದ್ರೆ ಅವನು ಆ ಇಲಿಗೆ ಕೂಡ ತಲೆಯಲ್ಲಿ ಸರ್ಜರಿ ಮಾಡಿದ್ದ. ಸರಿ ಏನಕ್ಕೋಸ್ಕರ ಇದನ್ನ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ನೋಡೋಣ ಅಂತ ಸ್ವಲ್ಪ ದಿನ ವೇಟ್ ಮಾಡಿದೆ. ಆ ಇಲಿ ನನ್ ಕೈಗೆ ಬಂದ ಮೇಲೆ 21 ದಿನಕ್ಕೆ ಇಲಿ ಸತ್ತೋಯ್ತು. ಅವಾಗೆ ನನ್ಗೆ ಅರ್ಥ ಆಯ್ತು ಹೆಡ್ ಹಂಟರ್ ಈ ಕೆಲ್ಸನ ಮಾಡಿರೋದು. ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಲ್ಲ ಅಂತ ನನ್ಗೆ ಸಿಂಬಾಲಿಕ್ ಆಗಿ ಹೇಳಿದಾನೆ ಅಂತ. ಇನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗದೆ ಇರೋದನ್ನ ತಾನೆ ನಿನ್ಗೆ ಮಾಡಿದಾನೆ, ಅಲ್ಲಿ ಸ್ವಲ್ಪ ದಿನದಲ್ಲಿ ನೀನ್ ಕೂಡ ಸಾಯ್ತೀಯ ತಾನೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ನಮ್ ಹೀರೋಗೆ ತುಂಬಾ ಫೀಲ್ ಆಯ್ತು. ಇವಾಗ ನೀನೇ ಒಂದು ಸೈಕೋ ಅಂತ ನೀನ್ ಹೇಳ್ತಾ ಇದೀಯಾ, ನಿನ್ ತರ ಸೈಕೋಗಳು ಇನ್ನಷ್ಟು ಜನ ಊರಲ್ಲಿ ಸುತ್ತಾ ಇದಾರೆ, ಅವರಿಂದ ನಾರ್ಮಲ್ ಜನಗಳಿಗೆ ತೊಂದ್ರೆ ಆಗ್ಬಾರ್ದು ಅಂತಂದ್ರೆ ಅವ್ರನ್ನ ಸಾಯಿಸೋದಲ್ಲಿ ಏನು ದೊಡ್ಡ ತಪ್ಪಿಲ್ವಲ್ಲಪ್ಪ. ಇನ್ನು ಹೇಳ್ಬೇಕಂದ್ರೆ ನೀನ್ ಮಾಡಿರೋ ತಪ್ಪುಗಳಿಗೆ ಇದೊಂದು ಪ್ರಾಯಶ್ಚಿತ ಅಂತ ಅನ್ಕೊಂಡ್ ಮಾಡು ಅಂತ ಹೇಳ್ತಾ ಇದಾರೆ. ನಮ್ ಹೀರೋ ಇಲ್ಲೂ ಡೌಟೇ ಡಾಕ್ಟರ್ ಮೇಲೆ. ಹಂಗಾದ್ರೆ ಸ್ಟಾರ್ಟಿಂಗ್ ಇಂದ ನಾನೊಂದು ಸೈಕೋ ಅಂತ ನಿನ್ಗೆ ತುಂಬಾ ಚೆನ್ನಾಗ್ ಗೊತ್ತು, ಆದ್ರೆ ನನ್ನ ಹತ್ರ ವಿಷಯ ಹೇಳಿಲ್ವಲ್ಲ ನೀವು ಅಂದಾಗ, ಅಯ್ಯೋ ನೀನ್ ಸೈಕೋ ಕಿಲ್ಲರ್ ಅಂತ ನನ್ಗೆ ಹೆಂಗಪ್ಪ ಗೊತ್ತಾಗುತ್ತೆ, ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ. ಇವಾಗ ನಡೀತಾರೋ ಕೊಲೆಗಳೆಲ್ಲ ಮಾಡ್ತಾ ಇರೋದು ನಿನ್ ತಲೆಯಲ್ಲಿರೋ ಹೊಸ ಡಾಕ್ಟರ್ ತಾನೆ, ಬ್ರೈನ್ ಸರ್ಜರಿ ಮಾಡಿದ್ಮೇಲೆ ತರ ನೀನ್ ಮಾಡ್ತಾ ಇರೋದು, ಅಲ್ಲಿವರೆಗೂ ನನಗ್ ಗೊತ್ತಿರೋದು, ಇನ್ ನನ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ಅವಾಗೂ ನಮ್ ಹೀರೋಗೆ ಡೌಟ್ ಕಡಿಮೆ ಆಗ್ತಾ ಇಲ್ಲ. ನಮ್ ಹೀರೋ ಡೌಟ್ ಕ್ಲಾರಿಫೈ ಮಾಡಕ್ ಇನ್ನೊಂದ್ ವಿಷಯ ಕೂಡ ಹೇಳ್ತಾರೆ. ನಾನು ಫಾರಿನ್ ಇಂದ ಇಲ್ಲಿಗೆ ಬಂದ ಮೇಲೆ ಇವಾಗ ರೀಸೆಂಟ್ ಆಗಿ ಕೂಡ ಒಂದು 1-2 ಇಯರ್ಸ್ ಬ್ಯಾಕ್ ರಿಪೋರ್ಟರ್ ಹುಡುಗಿ ನನ್ನ ಇಂಟರ್ವ್ಯೂ ತೆಗಿಬೇಕು ಅಂತ ಕರೆದಿದ್ರು. ನಾನ್ ಅವಾಗ ನನ್ನ ಓಲ್ಡ್ ಫ್ರೆಂಡ್ ಆಗಿರೋ ಅಂದ್ರೆ ಆ ಹೆಡ್ ಹಂಟರ್ ಅವ್ರ ವೈಫ್ ನ ನೋಡಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆ ಹತ್ರ ಒಂದು ನಾಯಿನ ಕಟ್ಟಾಕಿದ್ರು, ಅದ್ರ ಕಾಲ್ ಕೂಡ ಸೊಟ್ಟ ಪುಟ್ಟ ಇತ್ತು. ಸೈಕೋಪಾತ್ಸ್ ಫಸ್ಟ್ ಅಟ್ಯಾಕ್ ಮಾಡೋದೇ ಪ್ರಾಣಿಗಳ ಮೇಲೆ, ಅಂದ್ರೆ ಅನಿಮಲ್ ಅಬ್ಯೂಸ್ ಫಸ್ಟ್ ಮಾಡೇ ಮಾಡ್ತಾರೆ. ಅವಾಗೆ ನನ್ಗೆ ಅವನ ಮೇಲೆ ಡೌಟ್ ಬಂತು. ಸಾಲದಕ್ಕವನ್ನ ನೋಡೋಣ ಅಂತ ಹಾಸ್ಪಿಟಲ್ ಹೋಗಿದ್ದೆ, ಅಲ್ಲಿ ಒಂದು ಗ್ಯಾಂಗ್ಸ್ಟರ್ ಗುಂಪು ಅಂತ ಕೂಡ ನೋಡಿಲ್ಲ. ಅವ್ರ ಹತ್ರ ಅಷ್ಟು ಬೋಲ್ಡ್ ಆಗಿ ಮಾತಾಡ್ತಾ ಇದ್ದ, ಮಾತಾಡೋದ್ ಮಾತ್ರ ಅಲ್ಲ ಅವ್ನ ಕಣ್ಣಲ್ಲಿ ನನ್ಗೆ ಅಷ್ಟೊಂದು ಕೋಪ ಕಾಣಿಸ್ತು. ನಾನ್ ಅವಾಗೆ ಅವನೊಂದು ಸೈಕೋ ಇರ್ಬೋದಾ ಅಂತ ಡಿಸೈಡ್ ಮಾಡ್ಬಿಟ್ಟೆ. ಬಟ್ ನನ್ನ ಥಿಯರಿ ಪ್ರಕಾರ ಹೊಟ್ಟೆಲಿರೋ ಒಂದು ಮಗು ಆದ್ರೆ DNA ಟೆಸ್ಟ್ ಮಾಡಿದಾಗ ಸೈಕೋಪಾತ ಅಲ್ವಾ ಅಂತ ನಮ್ಗೆ ಗೊತ್ತಾಗತ್ತಲ್ವಾ. 99% ಅವರು ಸೈಕೋ ಆಗಿ ಹುಟ್ಟುತ್ತಾರೆ, ಇಲ್ಲ ಅಂದ್ರೆ 1% ಸಖತ್ ಜೀನಿಯಸ್ ಆಗಿ ಹುಡ್ತಾರೆ. ಆತರ ಜೀನಿಯಸ್ ಆಗಿ ಹುಟ್ಟಿರೋನೆ ಆ ಹೊಸ ಡಾಕ್ಟರ್. ಗೊತ್ತೋ ಗೊತ್ತಿಲ್ದೇನೋ ಅವನೇ ಸೈಕೋ ಕಿಲ್ಲರ್ ಅಂತ ಹೇಳಿ ಪ್ರಪಂಚ ಪೋರ್ಟ್ರೇಟ್ ಮಾಡ್ಬಿಟ್ಟಿದೆ. ಬಟ್ ಅವನಲ್ಲ, ನೀನ್ ಸೈಕೋ ಕಿಲ್ಲರ್ ಅಂತ ನಿನಗ್ ಇವಾಗ ಗೊತ್ತಾಗಿದೆ, ಇವಾಗ ನನಗ್ ಗೊತ್ತಾಗಿದೆ. ಬಟ್ ಈ ವಿಷಯನ ಜನಗಳಿಗೆ ನಾವು ತಿಳಿಸ್ಬೇಕಲ್ವಾ, ಇಲ್ಲಾಂದ್ರೆ ಕೊನೆವರೆಗೂ ಅವನ್ ಬಗ್ಗೆ ತಪ್ಪಾಗಿ ತಿಳ್ಕೊಂತಾರೆ. ಆ ಹೆಸರು ಅವನ್ಗೆ ಬರಕ್ಕೆ ಬಿಡಬಾರ್ದು. ಇನ್ನು ಹೇಳ್ಬೇಕಂದ್ರೆ ಆ ಹೊಸ ಡಾಕ್ಟರ್ ಒಬ್ಬ ಕೊಲೆಗಾರ, ನೀನ್ ಒಳ್ಳೆಯವನು ಅಂತ ಹೇಳಿ ಪ್ರಪಂಚ ಮಾತಾಡ್ಕೊಂತ ಇದ್ರೆ ನಿನ್ ಕೆಲಿ ವಿಷಯ ಎತ್ಕೊಳಕ್ ಆಗುತ್ತಾ ಅಂತ ಹಂಗೆ ಹಿಂಗೆ ಅಂತ ಏನೋ ಬ್ರೈನ್ ವಾಶ್ ಮಾಡ್ತಾ ಇರ್ತಾರೆ. ನಮ್ ಹೀರೋ ಇವಾಗ ಯೋಚನೆ ಮಾಡ್ತಾ ಇರೋದಲ್ಲ ಒಂದೇ, ಇವಾಗ ನಾನೇ ಕೊಲೆಗಳು ಮಾಡಿದ್ದು ಅಂತ ಹೇಳಿ ನಾನು ಹೋಗಿ ಜೈಲಲ್ಲಿ ಸರೆಂಡರ್ ಆದ್ರೆ ಫಸ್ಟ್ ಪ್ರೂಫ್ ಕೇಳ್ತಾರೆ. ಇವನ ಹತ್ರ ಏನಿದೆ ಪ್ರೂಫ್? ಇದಕ್ಕೂ ಮುಂಚೆ ಬೇಸ್ಮೆಂಟ್ ಅಲ್ಲಿ ಇದ್ದಿದ್ ಫೋಟೋಸ್ ಇಲ್ಲ, ಹುಡುಗನ್ ಡೆಡ್ ಬಾಡಿ ಇಲ್ಲ, ಆ ಜಾಗನೇ ಕಂಪ್ಲೀಟ್ ಕ್ಲಿಯರ್ ಮಾಡಿ ಇಟ್ಟಂಗಿದೆ. ಇನ್ ಯಾವ ಬೇಸಿಸ್ ಮೇಲೆ ಇವ್ನ್ ಹೋಗ್ಬಿಟ್ಟು ಸರೆಂಡರ್ ಆಗ್ತಾನೆ? ಪ್ರೂಫ್ ಬೇಕಲ್ವಾ? ಇವ್ನ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ರಿಪೋರ್ಟರ್ ಹುಡುಗಿನ ಮತ್ತೆ ನಮ್ ಹೀರೋಯಿನ್ ತೋರಿಸ್ತಾರೆ. ಯಾವ್ದೋ ಒಂದು ವಿಚಾರವಾಗಿ ಹೊರಗಡೆ ಹೋಗಿದ್ರೇನೋ ಒಂದು ರೆಸ್ಟೋರೆಂಟ್ ಗೆ ಅಂತ ಹೋಗಿರ್ತಾರೆ. ಅಲ್ಲಿರೋ ಕೆಲವರೆಲ್ಲ ರಿಪೋರ್ಟರ್ ಹುಡುಗಿ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದಾರೆ. ಯಾಕಂದ್ರೆ ರಿಪೋರ್ಟರ್ ಹುಡುಗಿ ಆ ಹೊಸ ಡಾಕ್ಟರ್ಗೆ ಗರ್ಲ್ ಫ್ರೆಂಡ್ ಆಗಿದ್ದವಳೆ ತಾನೆ. ಆ ಟೈಮಲ್ಲಿ ಅವರಿಬ್ರು ಒಂದಾಗಿ ಹುಡುಗಿ ಮಗು ಕೂಡ ಹುಟ್ಟಿದೆ. ಆ ಸೈಕೋ ಹುಟ್ಟಿರೋ ಮಗು ಅಂತ ಕೂಡ ಎಲ್ಲರೂ ಮಾತಾಡ್ಕೊಂತಾ ಇರ್ತಾರೆ. ಇನ್ನು ಹೇಳ್ಬೇಕಂದ್ರೆ ರಿಪೋರ್ಟರ್ ಬಗ್ಗೆ ತಪ್ಪಾಗಿ ಮಾತಾಡ್ಕೊಂತಾ ಇರ್ತಾರೆ. ಇವಾಗವರೆಗೂ ನಮ್ ಹೀರೋಯಿನ್ ಗೆ ಗೊತ್ತಿಲ್ಲ ರಿಪೋರ್ಟರ್ ಹುಡುಗಿ ಆ ಹೊಸ ಡಾಕ್ಟರ್ಗೆ ಗರ್ಲ್ ಫ್ರೆಂಡ್ ಅಂತ. ಅವ್ರ
ಅಜ್ಜಿ ಸಾವಿಗೆ ಕಾರಣ, ನಮ್ ಹೀರೋಯಿನ್ ಅವ್ರ ಅಜ್ಜಿ ಸಾವಿಗೆ ಕಾರಣ ಅವನೇ ತಾನೆ. ಅಂತವನ್ಗೆ ಇವಳು ಗರ್ಲ್ ಫ್ರೆಂಡ್ ಆಗಿದ್ದು ಇವಳು ಮಗು ಕೂಡ ಹುಡ್ಸಿದಾಳೆ ಅಂತಂದ್ರೆ ನಿಮ್ ಹೀರೋಯಿನ್ ಗೆ ಕೋಪ ಬರ್ದೇ ಇರುತ್ತೆ. ಬಟ್ ಇವಾಗವರೆಗೂ ನಮ್ ಹೀರೋಯಿನ್ ಆ ವಿಷಯ ಗೊತ್ತಿಲ್ಲ. ಇವ್ರು ನಾರ್ಮಲ್ ಆಗಿ ಕೂತಿರ್ತಾರೆ, ಏನೋ ತಗೊಂಡ್ ಬರೋದಕ್ಕೆ ಅಂತ ಇವಳು ಎದ್ದು ಹೋಗ್ತಾಳೆ. ಅವಾಗ ಅಲ್ಲಿರೋರೆಲ್ಲ ಮಾತಾಡ್ಕೊಳ್ತಾ ಇರೋದನ್ನ ಕೇಳಿಸ್ಕೊಂಡು ಇವಳಿಗೆ ಸಖತ್ ಶಾಕ್ ಆಗುತ್ತೆ. ಹಂಗಾದ್ರೆ ಒಂದು ಪ್ರಾಯಶ್ಚಿತವಾಗಿ ಮಾತ್ರನೇ ಇವಳು ನನ್ಗೆ ಕೆಲಸ ಕೊಟ್ಟಿರೋದು, ನಮ್ಮ ಅಜ್ಜಿ ಸಾವಿಗೆ ಕಾರಣ ಅವ್ನ ಬಾಯ್ ಫ್ರೆಂಡ್ ಅಂತ ಹೇಳಿನೇ ನನ್ಗೆ ಇವಳು ಕೆಲಸ ಕೊಡ್ಸಿದಾಳೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಸೈಲೆಂಟ್ ಆಗಿ ಹೊರಟೋಗ್ತಾಳೆ. ನಮ್ ಹೀರೋಯಿನ್ ಏನು ಮಾತಾಡಲ್ಲ. ಇಲ್ಲಿಯ ರಿಪೋರ್ಟರ್ ಹುಡುಗಿ ಮನೇಲಿ ಮಗುನ ನೋಡ್ಕೊಳ್ಳೋದಕ್ಕೆ ಅಂತ ಒಂದು ಲೇಡಿನ ಅಪಾಯಿಂಟ್ ಮಾಡಿರ್ತಾರೆ. ಆ ಲೇಡಿಗೆ ಕಾಲ್ ಮಾಡ್ಬಿಟ್ಟು ಮಗು ಊಟ ಮಾಡ್ತಾ ಮಗು ಮಲ್ಕೊಂತ ಅಂತ ಕೇಳ್ತಾ ಇದ್ರೆ ಆ ಮೇಡಮ್ ಚೆನ್ನಾಗಿ ಮಲ್ಕೊಂಡಿದೆ ಅಂತ ಹೇಳ್ತಾಳೆ. ಕಾಲ್ ಕಟ್ ಮಾಡಿದ್ಮೇಲೆ ಈ ಲೇಡಿ ಸ್ವರೂಪ ಗೊತ್ತಾಗೋದು. ಇನ್ನೊಂದಿಬ್ಬರನ್ನ ಕರ್ಕೊಂಡ್ ಬಂದ್ ಮನೇಲಿ ಕುತ್ಕೊಂಡು ಕಾರ್ಡ್ಸ್ ಎಲ್ಲ ಆಡ್ತಾ ಇರ್ತಾಳೆ. ಮಗುನ್ ಕೇರ್ ಕೂಡ ಮಾಡ್ತಾ ಇಲ್ಲ. ಒಂದು ಕೊಲೆಗಾರನ್ ಗುಟ್ಟಿರೋ ಮಗುನ ನಾನ್ ನೋಡ್ಕೊಬೇಕಾ ಅಂತಾನೆ ಇವಾಗ ಮಾತಾಡ್ತಾ ಇರೋದು. ರಿಪೋರ್ಟರ್ ಹುಡುಗಿ ಮನೆಗ್ ಬಂದಿದ ತಕ್ಷಣ ಮಗು ಅಳ್ತಾನೆ ಇದೆ, ಅಳುನೇ ನಿಲ್ಲಿಸ್ತಾ ಇಲ್ಲ. ಏನೋ ಬೆಳಗ್ಗೆಯಿಂದ ಮಗು ನೋಡ್ಕೊಂಡ್ ಟಯರ್ಡ್ ಆಗ್ಬಿಟ್ಟಿರ್ತಾರ ಒಂದು ಆಕ್ಟಿಂಗ್ ನ ಮಾಡ್ದವಳು ರಿಪೋರ್ಟರ್ ಹುಡುಗಿ ಹತ್ರ ದುಡ್ಡನ್ನ ತಗೊಂಡ್ ಹೊಟ್ಟೋದ್ಲು. ನೋಡಿದ್ರೆ ಆ ಮಗು ಮೇಲೆ ಅಂದ್ರೆ ಮಗು ಕೈ ಮೇಲೆ ಗಾಯ ಎಲ್ಲ ಇರುತ್ತೆ. ಅವಾಗೆ ರಿಪೋರ್ಟರ್ ಹುಡುಗಿಗೆ ಅರ್ಥ ಆಯ್ತು ಇಲ್ಲಿ ಬೇರೆ ಏನೋ ನಡೆದಿದೆ ಅಂತ. ಅಷ್ಟೇ ಅಲ್ಲದೆ ಒಂದು ಫ್ಲಾಶ್ ಬ್ಯಾಕ್ ನ ಕೂಡ ತೋರಿಸ್ತಾರೆ. ಈ ಫ್ಲಾಶ್ ಬ್ಯಾಕ್ ಅಲ್ಲಿ ಇನ್ನು ಟ್ವಿಸ್ಟ್ ಕೂಡ ಇದೆ. ಈ ರಿಪೋರ್ಟರ್ ಹುಡುಗಿ ಬೇರೆ ಯಾರು ಅಲ್ಲ, ಆ ಪೊಲೀಸ್ ಆಫೀಸರ್ ಇದಾರಲ್ವ, ಹೆಡ್ ಹಂಟರ್ ನ ಇಟ್ಕೊಟ್ರಲ್ಲ ಪೊಲೀಸ್ ಆಫೀಸರ್, ಈಗ ಎವಿಡೆನ್ಸ್ ರೂಮ್ ಅಲ್ಲಿ ಕೂಡ ನಮ್ಮ ಪೊಲೀಸ್ ಆಫೀಸರ್ ಜೊತೆ ಕೆಲಸ ಮಾಡ್ತಿದಾರಲ್ವಾ, ಅವರ ಮಗಳೇ ಈ ರಿಪೋರ್ಟರ್ ಹುಡುಗಿ. ಈ ರಿಪೋರ್ಟರ್ ಹುಡುಗಿನ ಮತ್ತೆ ಅವ್ರ ತಮ್ಮನ್ನ ಚಿಕ್ಕ ವಯಸ್ಸಲ್ಲೇ ಹೆಡ್ ಹಂಟರ್ ಕಿಡ್ನಾಪ್ ಮಾಡ್ದ ಅಲ್ವಾ, ಆತರ ಕಿಡ್ನಾಪ್ ಮಾಡ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ಆ ಹುಡುಗಿ ಲೈಟ್ ಆಗಿ ಎಚ್ಚರ ಆದವಳು ಅವಳ ಕೈಗೆ ಹಾಕೊಂಡಿರೋ ಹಗ್ಗನ ಬಿಚ್ಚಿಬಿಟ್ಟು ಆ ಹುಡುಗನ್ಗೆ ಹಾಕಿರೋ ಹಗ್ಗನ ಕೂಡ ಬಿಚ್ಚಿ ನಿಧಾನಕ್ಕೆ ಕಾರ್ ಡಿಕ್ಕಿನ ಓಪನ್ ಮಾಡ್ಕೊಂಡು ಇಬ್ರು ಜಂಪ್ ಮಾಡ್ಬಿಟ್ಟಿರ್ತಾರೆ. ರೋಡ್ ಅಲ್ಲಿ ಜಂಪ್ ಮಾಡ್ಕೊಂಡು ಕಾಡೊಳಗಡೆ ಓಡಾಟೋದ್ರು. ಪಾಪ ಅವ್ರು ಜಂಪ್ ಮಾಡಿರೋ ಜಾಗ ಎಂತದ್ ನೋಡಿ, ಅಲ್ಲಿ ಯಾರು ಜನಗಳೇ ಓಡಾಡ್ತಾ ಇಲ್ಲ. ಇದ್ರೂ ಸ್ವಲ್ಪ ದೂರ ಓಡೋದ್ರು. ಅದಕ್ ಮೇಲೆ ಹುಡುಗನ ಕೈಲಿ ನಡಿಯಕ್ ಆಗ್ತಾ ಇಲ್ಲ. ಅಕ್ಕ ಇಲ್ಲ ನನ್ ಕೈಲಿ ನಡಿಯಕ್ ಆಗಲ್ಲ ಅಂತ ಇದ್ದಾನೆ. ಇನ್ ಹುಡುಗಿ ಎತ್ಕೊಂಡ್ ಹೋಗಕ್ಕಾಗುತ್ತೆ ಪಾಪ. ಸರಿ ಆಯ್ತು ನೀನ್ ಇಲ್ಲೇ ಹೌಸ್ಕೊಂಡಿರೋ, ಸೌಂಡೇ ಮಾಡ್ಬೇಡ, ನಾನು ಹೋಗಿ ಮುಂದ್ಗಡೆ ಯಾರಾದ್ರೂ ಹೆಲ್ಪ್ ಬರ್ತಾರ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಆ ಹುಡುಗಿ ಹೋಗ್ತಾ ಇರ್ತಾಳೆ. ಆ ಟೈಮಲ್ಲಿ ಯಾರೋ ಆ ಕಡೆ ಟಾರ್ಚ್ ಎತ್ಕೊಂಡ್ ಬರ್ತಾ ಇದಾರ. ಇವಳಿಗೆ ಅರ್ಥ ಆಗೋಯ್ತು ಮೋಸ್ಟ್ಲಿ ಹೆಡ್ ಹಂಟರೇ ಇರ್ಬೋದಾ ಅಂತ. ಯಾಕಂದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಅವ್ನ್ ಕೂಡ ಕಂಡಿಡ್ದು ಬಿಟ್ಟ ಹುಡುಗಿ ಆ ಮಕ್ಕಳಿಲ್ಲ ತಪ್ಪಿಸ್ಕೊಂಡಿದ್ದಾರೆ ಅಂತ. ಸೊ ಅವ್ನ್ ರಿಟರ್ನ್ ಹುಡ್ಕೊಂಡ್ ಬರ್ತಾ ಇದ್ದಾನೆ. ಇನ್ನೇನು ಹುಡುಗಿ ಅನ್ಕೊಂಡಿರ್ತಾನೆ, ಅವ್ನ್ ಬಂದು ಟಾರ್ಚ್ ಹಾಕಿ ಹುಡುಗಿನ ಕೂಡ ಹಿಡಿದ್ ಬಿಟ್ಟ. ಆ ಹೆಡ್ ಹಂಟರ್ ಕೇಳಿ ಸರಿಯಾಗಿ ಸಿಕ್ಕಾಕೊಂಡ್ಲು ಪಾಪ. ಇಲ್ಲಿ ಪ್ರೆಸೆಂಟ್ ಅಲ್ಲಿ ತೋರಿಸಿದ್ರೆ ರಿಪೋರ್ಟರ್ ಹುಡುಗಿಯ ಮಗು ಕೈ ಮೇಲೆಲ್ಲ ನೋಡಿದಾಗ ಗಾಯ ಆಗಿತ್ತಲ್ವಾ, ಆ ನೋಡ್ಕೊಳಕ್ ಬಂದಿರೋ ಲೇಡಿನೇ ಏನೋ ಮಾಡಿದಾಳೆ ಅಂತ ಅರ್ಥ ಮಾಡ್ಕೊಂಡು ಒಂದು ಸಿಸಿಟಿವಿ ಕ್ಯಾಮ್ರಾನ ಫಿಕ್ಸ್ ಮಾಡ್ತಾಳೆ. ಲೇಡಿಗೆ ಗೊತ್ತಿಲ್ದೆ ಆ ಲೇಡಿ ಮನೆಗ್ ಬಂದ್ಮೇಲೆ ಏನೆಲ್ಲಾ ಮಾಡ್ತಾಳೆ ಅಂತ ವಾಚ್ ಮಾಡ್ತಿದ್ದಾರೆ. ಈ ಕಡೆ ನಮ್ ಹೀರೋಗೆ ಎಚ್ಚರಾಗಿದ ತಕ್ಷಣ ಗೊತ್ತಾಯ್ತಲ್ಲ ಅವನ ಹತ್ರ ಇರೋ 2 ಎವಿಡೆನ್ಸ್ ಕೂಡ ಇಲ್ಲ ಅಂತ, ಅವ್ರು ಎತ್ಕೊಂಡ್ ಹೊರಟೋಗಿದ್ದಾರೆ ಅಂತ. ಇನ್ನ ಇವನ್ನ ಸರೆಂಡರ್ ಆಗ್ಬೇಕು ಅಂದ್ರೆ ಇವ್ನ್ಗೆ ಏನಾದ್ರು ಪ್ರೂಫ್ ಬೇಕಲ್ವಾ. ಸರಿ ಎವಿಡೆನ್ಸ್ ಬಾಕ್ಸ್ ಅಲ್ಲಿ ಏನಾದ್ರು ಸಿಗುತ್ತಾ ಅಂತ, ಹೊಸ ಡಾಕ್ಟರೇ ಕಿಲ್ಲರ್ ಅಂತ ಹೇಳಿ ಎವಿಡೆನ್ಸ್ ಬಾಕ್ಸ್ ಅಲ್ಲೆಲ್ಲ ಕೆಲವು ಐಟಮ್ಸ್ ನ ಹಾಕಿಟ್ಟಿದ್ರಲ್ಲ, ಅದ್ರಲ್ಲಿ ಏನಾದ್ರು ಸಿಗುತ್ತಾ ಅಂತ ಹೋಗಿ ಹುಡುಕ್ತಾನೆ. ಅದ್ರಲ್ಲಿ ಸೆಕೆಂಡ್ ವಿಕ್ಟಿಮ್ದು ಫೋಟೋ ಇರುತ್ತೆ. ಆಲ್ರೆಡಿ ನೋಡಿರ್ತೀವಿ. ಆ ಹೊಸ ಡಾಕ್ಟರ್ದು ಬೇಸ್ಮೆಂಟ್ ಗೆ ಹೋದಾಗ ಅಲ್ಲಿ ಒಂದು ಫೋಟೋ ಮಾತ್ರ ಸಿಕ್ತು ಅಂತ. ಅದು ಈ ಸೆಕೆಂಡ್ ವಿಕ್ಟಿಮ್ ಫೋಟೋನಲ್ವಾ, ರೆಡ್ ಕಲರ್ ಹ್ಯಾಟ್ ಹಾಕೊಂಡಿರ್ತಾರಲ್ವಾ ಆ ಫೋಟೋ. ನಾನ್ ಕೊಲೆ ಮಾಡಿದ್ದು ಅಂತಂದಾಗ ಇದು ನನ್ ಜಾಗದಲ್ಲಿ ಇದ್ದಿರ್ಬೇಕು. ಇದೇ ಫೋಟೋ ಹೊಸ ಡಾಕ್ಟರ್ ಜಾಗದಲ್ಲಿ ಕೂಡ ಇತ್ತು ಅಂತಂದ್ರೆ ನಾನೇ ಕೊಲೆಗಾರ ಅಂತ ಅವ್ನಿಗೆ ಗೊತ್ತಿತ್ತ, ಅವ್ನನ್ನ ಫಾಲೋ ಮಾಡ್ಕೊಂಡು ಫೋಟೋ ಹಿಡಿತಾ ಇದ್ನ ಅಂತ ಇವ್ನ ಅರ್ಥ ಮಾಡ್ಕೊಂತಾನೆ. ಅಷ್ಟೇ ಅಲ್ಲ, ನಾನೇ ಕೊಲೆಗಾರ ಅಂತ ಗೊತ್ತಾದ್ಮೇಲೆ ಅವ್ನ ಯಾಕೆ ಪೊಲೀಸ್ ಅಲ್ಲಿ ರಿಪೋರ್ಟ್ ಮಾಡಿಲ್ಲ, ಸ್ಟ್ರೇಟ್ ಆಗಿ ನಮ್ ಮನೆಗೆ ಏನಕ್ ಬಂದ, ನನ್ನ ಸಾಯಿಸಕ್ ಯಾಕೆ ಪ್ರಯತ್ನ ಪಟ್ಟ ಅಂತ. ಆ ಟೈಮಲ್ಲಿ ರಿಪೋರ್ಟರ್ ಹುಡುಗಿ ಕಾಲ್ ಮಾಡ್ಬಿಟ್ಟು ಈ ತರ ಹೀರೋಯಿನ್ಗೆ ಅವಾಗಿಂದ ಕಾಲ್ ಮಾಡ್ತಾ ಇದೀನಿ, ಅವಳು ಕಾಲ್ ಪಿಕ್ ಮಾಡ್ತಾ ಇಲ್ಲ, ಮನೇಲಿದ್ದಾಳ ಅಂತ ಸ್ವಲ್ಪ ನೋಡಿ ಹೇಳ್ತಿ ಅಂದಾಗ ಇವ್ನ ಇರೋ ಟೆನ್ಷನ್ ಅಲ್ಲಿ ಅದನ್ನ ಮಾಡ್ತಾನ, ಬಾಯ್ ಮುಚ್ಕೊಂಡು ಫೋನ್ ಇಟ್ಬಿಡು ಅಂತ ಬೈತಾನೆ. ನೋಡಿದ್ರೆ ರಿಪೋರ್ಟರ್ ಹುಡುಗಿನೇ ಸ್ಟ್ರೇಟ್ ಆಗಿ ನಮ್ ಹೀರೋಯಿನ್ ಅವ್ರ ಮನೆಗೆ ಹೋಗ್ತಾಳ. ಇನ್ ಹೀರೋಯಿನ್ ಏನ್ ಹೇಳ್ತಾಳೆ, ನಿನ್ಗೆ ಅವನು ಬಾಯ್ ಫ್ರೆಂಡ್, ಅವ್ನ್ ಮಾಡಿರೋ ತಪ್ಪಿಗೆ ನೀನ್ ಪ್ರಾಯಶ್ಚಿತ್ತವಾಗಿ ನನ್ಗೆ ಕೆಲಸ ಕೊಟ್ಟಿದ್ಯಾ, ಇನ್ಮೇಲೆ ನನ್ಗೆ ಆ ಕೆಲ್ಸಾನು ಬೇಡ ಏನು ಬೇಡ, ನನ್ಗೆ ನಿನ್ ಮುಖ ಕೂಡ ತೋರ್ಸ್ಬೇಡ ಅಂತ ಬೈದ್ಬಿಟ್ಲು. ಅದೇ ಟೈಮ್ ನಲ್ಲಿ ನಮ್ ಹೀರೋ ಕೂಡ ಜಾಗಕ್ಕೆ ಬಂದಿರ್ತಾನೆ. ಎಷ್ಟೇ ರಿಪೋರ್ಟರ್ ಹುಡುಗಿ ಹಂಗ ಹೇಳಿದ್ರೆ ಸುಮ್ನೆ ಆಗ್ಬಿಡ್ತಾನ. ಬಂದು ನೋಡ್ತಾ ಇದನ್ನೆಲ್ಲ ಕೇಳಿಸ್ಕೊಂಡು ಅವ್ನಿಗೆ ಇನ್ನೂ ಬೇಜಾರಾಗೋಯ್ತು. ನಾನ್ ಮಾಡಿರೋ ಕೊಲೆಗೆ ಪಾಪ ಯಾರಿಗೋ ಅಪವಾದನೆ ಬೀಳ್ತಾ ಇದೆ ಅಂತ. ಅಷ್ಟೇ ಈ ಸತಿ ಸೂಸೈಡ್ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗ್ಬಿಟ್ಟು ಒಂದು ಡೆತ್ ನೋಟ್ ನ ಬರ್ದವನು ಹೋಗೊಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡಿದ್ದಾನೆ, ಕೆಳಗಡೆ ಬಿದ್ದು ಸತ್ತೋಗೋಣ ಅಂತ. ಅವಾಗ ಇನ್ನೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆ ಹೊಸ ಡಾಕ್ಟರ್ ನಮ್ ಹೀರೋ ಅವ್ರ ಮನೆಗ್ ಬಂದಿರೋ ಸೀನ್ ಅದು. ಏನೋ ನೀನ್ ನನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ, ಅವತ್ತು ಅಜ್ಜಿನ ಸಾಯಿಸ್ಬೇಕಾದ್ರೆ ಆ ಜಾಗದಲ್ಲಿ ಇದ್ದಿದ್ ನೀನೇ ಅಲ್ವಾ, ಅಯ್ಯೋ ಅದು ನಿನ್ ಫ್ರೆಂಡ್ ಅಂತ ಅನ್ಕೊಂಡು ಅನ್ಯಾಯವಾಗಿ ನಾನ್ ನಿನ್ ಫ್ರೆಂಡ್ ನ ಸಾಯಿಸ್ಬಿಟ್ನೆ. ಆದ್ರೆ ನಿನ್ ಫ್ರೆಂಡ್ ಎಷ್ಟು ಒಳ್ಳೆಯವನ್ ಗೊತ್ತಾ, ಪಾಪ ಸಾಯ್ಬೇಕಾದ್ರೆ ನಿನ್ ಬಗ್ಗೆ ಒಂದು ಉಸುರು ಕೂಡ ಬಿಟ್ಟಿಲ್ಲ ಕಣೋ ಅವನು. ಫ್ರೆಂಡ್ಶಿಪ್ ಸೂಪರ್ ಫ್ರೆಂಡ್ಶಿಪ್ ಕಣೋ ನಿಮ್ದು. ಸರಿ ಸುಮ್ನೆ ಏನಕ್ ಆಕತೆ ಅಲ್ಲ, ಆ ಅಜ್ಜಿ ನಿನ್ ಮನೆಯಿಂದಾನೇ ಆ ಫೋಟೋನ ಎತ್ಕೊಂಡ್ ಬಂದೆ ಅಂತ ಹೇಳ್ತಾ ಇದ್ಲು. ಆ ಫೋಟೋ ಹೆಂಗ್ ನಿನಗ್ ಬಂತು, ಇವಾಗ ನನ್ನ ಹುಡ್ಕೊಂಡು ನೀನೇನಕ್ ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾನೆ. ನಾನೇನಕ್ ಬಂದಿದ್ದೀನಿ ಅಂತ ಕೇಳ್ತಾ ಇದ್ಯಾ, ನೀನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋ ಹುಡುಗನ್ನ ಕಾಪಾಡಕ್ಕೆ ಅಂತ ಬಂದಿದ್ದೀನಿ. ನೀನ್ ಕಾಲ್ ಕೆಳಗಡೆ ತಾನೆ ಅವನಿದ್ದಾನೆ, ಅಂದ್ರೆ ನಮ್ ಹೀರೋರ್ ಮೇಲೆ ಬೇಸ್ಮೆಂಟ್ ಇರೋದೇ ಅಲ್ಲೇ ಕೆಳಗಡೆ, ಅಲ್ಲೇ ತಾನೆ ಅವನಿದ್ದಾನೆ, ಅವನ್ನ ಕಾಪಾಡಕ್ಕೆ ಅಂತ ಹೇಳಿದಾಗ ಹೀರೋಗೆ ಇದು ಲೈಟ್ ಆಗಿ ಶಾಕಿಂಗ್ ಆಗಿರುತ್ತೆ. ಯಾಕಂದ್ರೆ ಬೇಸ್ಮೆಂಟ್ ಡೋರ್ ಇರೋದು ಅವನಿಗೆ ಮಾತ್ರನೇ ಗೊತ್ತಿರೋದು ಅಂತ ಅನ್ಕೊಂಡಿದ್ದ. ಬಟ್ ಆ ಬೇಸ್ಮೆಂಟ್ ಅದ್ರ ಕೆಳಗಡೆ ಹುಡುಗ ಇದಾನೋವರೆಗೂ ನಮ್ಮ ಹೊಸ ಡಾಕ್ಟರ್ಗೆ ಗೊತ್ತು ಅಂತಂದ್ರೆ ನಮ್ ಹೀರೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತು ಅಂತ ತಾನೇ ಅರ್ಥ. ಆದ್ರೂ ನಮ್ ಹೀರೋ ಮುಖದಲ್ಲಿ ಭಯನ ತೋರ್ಸ್ಕೊಳ್ತಾ ಇಲ್ಲ. ಬರೋದು ಬಂದೆ, ಇನ್ ಸ್ವಲ್ಪ ಮುಂದೆ ಬರ್ಬಾರ್ದಾಗಿತ್ತ. ಅಯ್ಯೋ ಪಾಪ, ನನ್ನ ಹತ್ರ ಒಂದು ಕೆಟ್ಟ ಅಭ್ಯಾಸ ಇದೆ, ಏನ್ ಗೊತ್ತಾ, ಯಾರ ಹತ್ರ ಇಲ್ದಿರೋ ತರ ಒಂದು ಕೆಟ್ಟ ಅಭ್ಯಾಸ, ಹೇಳಿರೋ ಮಾತನ್ನ ಕಾಪಾಡೋದು. ನನಗೆ ಹೇಳಿರೋ ಮಾತನ್ನ ಕಾಪಾಡಕ್ ಆಗಿಲ್ಲ ಅಂದ್ರೆ ನನ್ ಪ್ರಾಣ ಹೊರಟೋಗುತ್ತೆ.
ನಾನು ಅವ್ನಿಗೆ ಡೆಡ್ ಲೈನ್ ಕೊಟ್ಟಿದ್ದೆ, ಈ ಟೈಮ್ಗೆ ಪೊಲೀಸ್ ಆಫೀಸರ್ ಬಂದು ಕಾಪಾಡಬೇಕು ಅಂತ. ಆ ಟೈಮ್ಗೆ ಅವ್ರು ಬರ್ಲಿಲ್ಲ, ನಾನು ಹುಡುಗನ್ನ ಸಾಯಿಸ್ಬಿಟ್ಟೆ ಅಂತ ತುಂಬಾ ಕೂಲ್ ಆಗಿ ಆನ್ಸರ್ ಮಾಡ್ತಾನೆ. ಸರಿ, ನಾನೇ ಇದೆಲ್ಲ ಮಾಡ್ತಾ ಇರೋದು ಅಂತ ನಿನ್ಗೆಲ್ಲಾ ಗೊತ್ತಿದ್ದು ಯಾಕೆ ನೀನ್ ಪೊಲೀಸ್ ಅವ್ರ ಹತ್ರ ಏನು ಹೇಳ್ತಾ ಇಲ್ಲ? ನೀನೇ ಖುದ್ದಾಗಿ ಬಂದಿದ್ಯಾ ಅಂತ ಹೇಳಿದಾಗ ನನ್ ಕೈಯಿಂದಾನೆ ನಿನಗ್ ಮುಕ್ತಿ ಸಿಗ್ಬೇಕು, ಮರ್ಯಾದೆಗೆ ನಿನ್ನ ಸಾಯಿಸೋದಕ್ಕೆ ನನ್ಗೆ ಅಲೌ ಮಾಡುವಂತ ಪರ್ಮಿಷನ್ ಎಲ್ಲ ಬೇರೆ ಕೇಳ್ತಾ ಇದ್ದಾನೆ. ಇಲ್ಲ, ನನ್ಗೆ ಅರ್ಥ ಆಗ್ತಾ ಇಲ್ಲ, ನನ್ನ ಸಾಯಿಸಕ್ಕೆ ನೀನ್ ಪರ್ಮಿಷನ್ ಕೇಳ್ತಾ ಇದೀಯಾ? ಫಸ್ಟ್ ಆಫ್ ಆಲ್ ನನ್ನನ್ ಯಾಕೋ ನೀನ್ ಸಾಯಿಸ್ಬೇಕು ಅಂದಾಗ ಹೊಸ ಡಾಕ್ಟರ್ ಒಂದ್ ವಿಷಯನ ಹೇಳಕ್ಕೆ ಟ್ರೈ ಮಾಡ್ತಿದ್ದಾನೆ, ಬಟ್ ಅದನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಇಲ್ಲ. ನಾವಿಬ್ರು ಒಂದ್ ರೀತಿಯಲ್ಲಿ ಪಾಪದ ಜೀವಿಗಳು, ನಾವಿಬ್ರು ಬದುಕಿರ್ಬಾರ್ದು, ನಾವಿಬ್ರು ಸಾಯ್ಬೇಕಾಗಿರೋರೆ ಅಂತ ಹೇಳ್ತಾನೆ. ನಮ್ ಹೀರೋಗೆ ಇದು ಅರ್ಥನೇ ಆಗ್ತಾ ಇಲ್ಲ. ಇಲ್ಲ, ನೀನ್ ಹೇಳೋದ್ ನನ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ. ಪಾಪದ ಜೀವಿಗಳು ಅಂತಂದ್ರೆ ಅದಕ್ಕೇನರ್ಥ? ನಾನು ದೇವ್ರ ಕಣೋ, ದೇವ್ರು ಒಂದು ಪಾಪ ಜೀವಿ ಅಂತ ಹೇಳ್ತಾ ಇದೀಯಾ? ಫಸ್ಟ್ ಆಫ್ ಆಲ್ ನೀನ್ ಇಷ್ಟೊತ್ತು ಮಾತಾಡಕ್ ಬಿಟ್ಟಿದ್ದೆ ನನ್ ತಪ್ಪು ಕಣೋ. ನಿನ್ನ ಕೆಳಗಡೆ ಮಲಗಿಸಿದ್ರೇನೆ ಸರಿ ಅಂತ ಹೇಳಿ ಬಂದವನು ಹೊಸ ಡಾಕ್ಟರ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಹೊಸ ಡಾಕ್ಟರ್ ಅವನ್ನ ತಳ್ಬಿಟ್ಟು ಟೆರೆಸ್ ಗೆ ಓಡೋಗ್ಬಿಟ್ಟು ಕೈಲಿ ಒಂದು ಹ್ಯಾಮರ್ ನ ಇಟ್ಕೊಂಡು ಹೌಸ್ಕೊಂಡ್ ನಿಂತಿರ್ತಾನೆ. ಟೆರೆಸ್ ಗೆ ನಮ್ ಹೀರೋ ಬಂದಿದ ತಕ್ಷಣ ಆ ಹೊಸ ಡಾಕ್ಟರ್ ಅವ್ನ ತಲೆಗೆ ಸರಿಯಾಗಿ ಹೊಡೆದು ಕೆಳಗಡೆ ಹಾಕಿದ್ರು. ಅವ್ನ್ ಲೈಟ್ ಆಗಿ ಜ್ಞಾನ ತಪ್ಪಿದ್ನ. ಆ ಟೈಮ್ ಅಲ್ಲಿ ಬಂದವನು ಆ ಹೊಸ ಡಾಕ್ಟರ್ ಸರಿಯಾಗಿ ನಮ್ಮ ಹೀರೋನ ಹಾಕೊಂಡು ಹೊಡಿತಾ ಇದ್ದ. ಸ್ವಲ್ಪ ಬಿಟ್ಟಿದ್ರೆ ಆಲ್ಮೋಸ್ಟ್ ಅವಾಗ ನಮ್ ಹೀರೋ ಸತ್ತೇ ಹೋಗ್ತಾ ಇದ್ನೇನೋ. ಆದ್ರೆ ಹಾಸ್ಟೆಲ್ ಪೊಲೀಸ್ ಆಫೀಸರ್ ಆ ಜಾಗಕ್ಕೆ ಬಂದು ಪ್ರಾಬ್ಲಮ್ ನ ಮಾಡ್ಬಿಟ್ರ, ಅಂದ್ರೆ ನಮ್ಮ ಹೊಸ ಡಾಕ್ಟರ್ ನ ಶೂಟ್ ಮಾಡ್ಬಿಟ್ರ. ಸೊ ಅವನು ಕೆಳಗಡೆ ಬಿದ್ಬಿಟ್ಟ. ಆತರ ಕೆಳಗಡೆ ಬೀಳೋ ಟೈಮ್ ಅಲ್ಲಿ ಕೂಡ ನಮ್ ಹೀರೋನ ನೋಡಿ ಏನೋ ಹೇಳ್ದ, ಬಟ್ ಅದನ್ನ ಕಂಪ್ಲೀಟ್ ಕೂಡ ಮಾಡಿಲ್ಲ. ಅಷ್ಟ್ರಲ್ಲಿ ಅವ್ನಿಗೆ ಜ್ಞಾನ ತಪ್ಕೊಂಡ್ ಬಂದ್ಬಿಡ್ತಾ. ಇಬ್ರು ಜ್ಞಾನ ತಪ್ಪಿ ಬಿದ್ದೋದ್ರು. ಇವಾಗ ಅದನ್ನ ನೆನ್ಸ್ಕೊಂಡಿರೋ ಪ್ರೆಸೆಂಟ್ ಅಲ್ಲಿ ಬಿಲ್ಡಿಂಗ್ ಮೇಲೆ ನಿಂತಿದ್ದಾನೆಲ್ಲ ಕೆಳಗಡೆ ಬೀಳ್ಬೇಕಂತ ಅವನ ಲೆಟರ್ ಅಲ್ಲಿ ಬರ್ದಿರೋದೆ ಆ ಹೊಸ ಡಾಕ್ಟರ್ಗೆ ಇದಕ್ಕೆ ಏನು ಸಂಬಂಧ ಇಲ್ಲ, ನಾನೇ ಕೊಲೆಗಾರ, ನಾನೇ ಕೊಲೆಗಳನ್ನೆಲ್ಲ ಮಾಡ್ತಾ ಇದ್ದಿದ್ದು. ಸೊ ಇನ್ಮೇಲೆ ಅವ್ರನ್ನಾಗ್ಲಿ ಅವ್ರ ಫ್ಯಾಮಿಲಿನಾಗ್ಲಿ ಯಾರು ಬ್ಲೇಮ್ ಮಾಡಬೇಡಿ ಅಂತ ಬರ್ದಿಟ್ಟಿರ್ತಾನೆ. ಅಷ್ಟೇ ಅಲ್ಲದೆ ನನ್ನಿಂದ ಎಷ್ಟು ಫ್ಯಾಮಿಲಿಗಳಿಗೆ ತೊಂದರೆ ಆಗಿದೆ, ದಯವಿಟ್ಟು ಯಾವುದೇ ಒಂದು ಕಾರಣದಲ್ಲೂ ಅಷ್ಟೇ ನನ್ನ ಮಾತ್ರ ನೀವು ಅಯ್ಯೋ ಪಾಪ ಅಂತ ಅನ್ಬಿಡ್ಬೇಡಿ ಅಂತ ಅನ್ಕೊಂಡವನು ಇನ್ನೇನ್ ಬೀಳ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲಿ ಅವ್ನ ಫೋನ್ಗೊಂದು ಮೆಸೇಜ್ ಬರುತ್ತೆ. ಅವನ ಅದನ್ನ ಕೇರ್ ಮಾಡಿಲ್ಲ, ಇನ್ನೇನ್ ಬಿದ್ಬಿಡ ಅನ್ಸಲಿ ಮತ್ತೆ ಟಾಂಗ್ ಅಂತ ಇನ್ನೊಂದು ಮೆಸೇಜ್ ಬರುತ್ತೆ. ನಿಮ್ದಕ್ಕೆ ಸಾಯಕ್ ಕೂಡ ಬಿಡಲ್ವಲ್ಲ ಇದು ಅಂತ ಹೇಳಿ ಫೋನ್ ಎತ್ತಿ ನೋಡ್ತಾನೆ. ನೋಡಿದ್ರೆ ಹಾಸ್ಪಿಟಲ್ ಈಗ ಕೋಮೆಯಿಂದ ಎದ್ದಿದ್ದಾನಲ್ವಾ ನಮ್ ಹೀರೋ ಫ್ರೆಂಡ್, ಅವನೇ ಮೆಸೇಜ್ ಹಾಕಿರೋದು, ನಾನಿನ್ನ ನೋಡ್ಬೇಕು, ಸ್ವಲ್ಪ ಹಾಸ್ಪಿಟಲ್ಗೆ ಬಾ ಅಂತ ಕರೆದಿರ್ತಾನೆ. ಏನಕ್ ಕರೆದಿರ್ತಾನೆ? ಇವಾಗ ಅವ್ನ್ಗೆ ಹಳೆ ನೆನಪುಗಳೆಲ್ಲ ಬಂದ್ಬಿಡ್ತು ಅಂತ ನಮ್ ಹೀರೋಗೆ ಗೊತ್ತಾದ್ರೆ ಅವ್ನ್ ಸಾಯಿಸ್ಬಿಡ್ತಾನ. ನಿಮ್ಗೇನ್ ಅನಿಸ್ತಾ ಇದೆ? ನನ್ಗದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಅಷ್ಟೇ ಅಲ್ಲದೆ ನಮ್ ಪೊಲೀಸ್ ಆಫೀಸರ್ ನಮ್ ಹೀರೋನೆ ಅಂತ ಆದಷ್ಟು ಬೇಗ ಕಂಡಿಡಿತಾರ? ಅದ್ರಲ್ಲೂ ಏನಾದ್ರು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆಯಾ? ಅದಕ್ಕೆಲ್ಲ ಆನ್ಸರ್ ಬೇಕಂದ್ರೆ ನಾವು ನೆಕ್ಸ್ಟ್ ಪಾರ್ಟ್ ವರೆಗೂ ವೇಟ್ ಮಾಡಬೇಕು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಸ್ಟೇ ಟ್ಯೂನ್ಡ್. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.